ಆಡಲಿಕ್ಕೆ ಬಾರದೇ ಇರುವಂತಹ ಅವಸ್ಥೆಯಲ್ಲಿ ಆ ಒಂದು ಪಿಶಾಚವಾದದ್ದು ಅಥವಾ ಪ್ರೇತವಾದದ್ದು, ಮತ್ತೊಂದು ಪ್ರೇತವಾದದ್ದು ನಮಗೆ ಭೇಟಿಯಾಗಿತ್ತು. ಅವನೊಂದಿಗೆ ನಾವು ಮಾತಾಡ್ತಾ ಇದ್ವಿ. ಸೂಚೀಮುಖ ಮಹಾನ್ ಅಧ್ವ ಕ್ಷುತ್ರಶಾ ವಿಹ್ವಲೈರ್ಭೃಶಂ ಅಂತಾರೆ. ಸೂಚೀಮುಖ ಅವನ ಆ ಪ್ರೇತ ಏನಿತ್ತಲ್ಲ, ನಾವು ಯಾರನ್ನ ಅರಣ್ಯದಲ್ಲಿ ಭೇಟಿಯಾದ್ವಿ ಪ್ರೇತ, ಆ ಪ್ರೇತದ ಆಕಾರ ಹೇಗಿತ್ತು ಅಂತ ಹೇಳುತ್ತಾರೆ. ಸೂಚೀಮುಖ ಅಂತ, ಸೂಜಿಯಂತೆ ಮುಖ, ಸೂಜಿಯಷ್ಟು ಸಣ್ಣದಾದ ಬಾಯಿ, ಉದರ ಮಹೋದರ ಅಂತ, ಬಹಳ ದೊಡ್ಡ ಹೊಟ್ಟೆ ಅಂತೆ, ದೊಡ್ಡ ಹೊಟ್ಟೆ. ಅದಕ್ಕೆ ಆಹಾರ ತುಂಬಿಸಲಿಕ್ಕೆ ಬೇಕಾದಂತಹ ಮುಖ ಮಾತ್ರ ಸೂಚೀಮುಖ. ಈ ರೀತಿಯಲ್ಲಿ ಪ್ರೇತ ಇತ್ತದು ಅಂತಾರೆ. ಅಂದರೆ ಪ್ರೇತ ಅಂದ್ಕೊಳ್ಳೆ ಎಲ್ಲ ಒಂದೇ ರೀತಿ ಇರ್ತಾರೆ ಅಂತಲೂ ಏನಿಲ್ಲ. ಪ್ರೇತದಲ್ಲಿನೂ ಅನೇಕ ವಿಧವಾದಂತಹ ಆಕಾರಗಳು ಇರುತ್ತವೆ ಅಂತನ್ನುವುದು ಇದರಿಂದ ಸಿದ್ಧ. ಆ ಸೂಚೀಮುಖ ಪ್ರೇತವನ್ನು ನಾವು ಕಂಡು ಅವನನ್ನು ಮಾತಾಡಿಸಿದ್ವಿ. ಇಲ್ಲಿ ಮಾತಾಡಿಸಿದ್ವಿ ಅಂತಂದರೆ ಮಾತು ಬರ್ತಿದ್ದಿಲ್ಲ ನಮಗೆ ಆವಾಗ, ಯಾಕೆಂದರೆ ಅದು ಮೂಕ ಭಾವದಲ್ಲಿ ಇದ್ದವು. ಇವರೆಲ್ಲ ವ್ಯಾಪಾರಿಯ ಪಿತೃಗಳು ಮೂಕ ಭಾವದಲ್ಲಿ ಇದ್ದವು. ಹಾಗಾಗಿ ಕೈ ಸನ್ನೆ ಮಾಡಿ ಕೇಳಿದೆವು ಅಂತಾವು. ಕೈ ಮಾಡ್ತಿರ್ತಾರೆ, ಮೂಕರು ಮಾತಾಡ್ತಿರ್ತಾರೆ, ನೀವೇ ನೋಡಿರ್ತೀರಿ. ಕೆಲವು ಮೂಕರ ನ್ಯೂಸ್ ಕೂಡ ಬರ್ತಿರ್ತವೆ, ಕೇಳದೇ ಇದ್ದವರ ನ್ಯೂಸ್ಗಳೆಲ್ಲ ಇರ್ತವೆ. ಕೈ ಮಾಡುವುದರಲ್ಲೇನೆ ಇಡೀ ಕಥೆ ಎಲ್ಲ ಹೇಳ್ತಿರ್ತಾರೆ ಅವರು. ಹಾಗೆ ಇವರು ಅಸ್ಮಾಭಿ ಸಂಜ್ಞೆಯ ಪೃಷ್ಟ, ಸಂಜ್ಞೆ ಸನ್ನೆ ಸೂಚನೆ, ಯಾಕೆ ಹೀಗ್ಯಾಕೆ ಮಾಡಿದಿ, ನಿಂದೇನಿದು ಮುಖ, ಇದೇನು ಹೊಟ್ಟೆ ನಿಂದು, ಯಾಕೆ ಹೀಗಾಯಿತು, ನಿಂದೇನು ಪರಿಸ್ಥಿತಿ, ಹೀಗೆಲ್ಲ ಕೈ ಮಾಡಿನೇ ನಾವೆಲ್ಲ ಪ್ರಶ್ನೆ ಕೇಳಿದ್ದೀವಿ. ಅದಕ್ಕೆ ಆ ಸೂಚಿ ಮುಖ ಆಕಾರದಲ್ಲಿ ಇರುವಂತಹ ಪ್ರೇತವಾದದ್ದು ತನ್ನ ಕಥೆ ಹೇಳಿಕೊಂಡಿತು. ಆ ಸೂಚಿ ಮುಖ ಪ್ರೇತಕ್ಕೆ ಮೂಕ ಭಾವ ಏನಿಲ್ಲ, ಅದರದ್ದೊಂದು ಕರ್ಮ ಬೇರೆ ರೀತಿ, ಒಬ್ಬೊಬ್ಬರ ಕರ್ಮ ಒಂದೊಂದು ಬೇರೆ ರೀತಿ. ಜೈಲಿಗೆ ಹೋಗಿದ್ದಾರೆ ಅಂತಂದ ಕೂಡಲೇ ಎಲ್ಲರೂ ಒಂದೇ ಅಪರಾಧ ಮಾಡಿನೇ ಜೈಲಿಗೆ ಹೋಗಬೇಕು ಅಂತಿಲ್ಲ. ಬೇರೆ ಬೇರೆ ರೀತಿಯ ಅಪರಾಧಗಳನ್ನು ಮಾಡಿದವರು ಜೈಲಲ್ಲಿ ಸೇರಿಕೊಂಡಿರ್ತಾರೆ. ಇದ್ದಂತೆ ಬೇರೆ ಬೇರೆ ರೀತಿಯ ಪಾಪಗಳನ್ನು ಮಾಡಿದಂತಹ ಜನ ಪ್ರೇತರಾಗಿ ಹುಟ್ಟಿರ್ತಾರೆ. ಅವರದೊಂದು ರೀತಿಯ ಆಕಾರ, ನಮ್ಮದೊಂದು ರೀತಿಯ ಆಕಾರ. ನಾವು ಸಂಜ್ಞೆ ಮಾಡಿ ಪ್ರಶ್ನೆ ಕೇಳಿದ್ದೀವಿ, ನಿನಗೆ ಯಾಕೆ ಹೀಗಾಗಿದೆ, ಸೂಚೀಮುಖ ಏನಿಂದ ಕಥೆ, ಉದರ ಏನು, ಇಷ್ಟೆಲ್ಲ ಕೇಳಿದಾಗ ಆ ಸೂಚೀಮುಖ ಪ್ರೇತವಾದದ್ದು ಹೇಳುತ್ತದೆ. ವಿಪ್ರೋ ಗುರ್ಜರ ದೇಶೀಯ ನಾಮನ ವೇದಶ್ರವ ಅಹಂ. ಅದು ಹೇಳಿಕೊಂಡಿತಂತೆ, ನಾನು ಗುರ್ಜರ ದೇಶದವ ಅಂತಾರೆ. ಗುರ್ಜರ ದೇಶದವ. ಆ ಗುರ್ಜರ ದೇಶಕ್ಕೆ ಸೇರಿದಂತಹ ನನ್ನ ಹೆಸರು ವೇದಶ್ರವ ಅಂತ. ನಾನು ಆಗ ಬ್ರಾಹ್ಮಣನಾಗಿ ಹುಟ್ಟಿದ್ದೆ. ಆದರೆ ಎಲ್ಲ ಬ್ರಾಹ್ಮಣ ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಂಡೆ ನಾನು. ಮಿಥ್ಯಾವಾದಿ, ಮೊದಲೇದ್ದೇ ಸುಳ್ಳು ಹೇಳೋದು. ಬ್ರಾಹ್ಮಣ ಅಂದರೆ ಸತ್ಯ ಹೇಳಬೇಕು ಅಂತಾರೆ. ಉಪನಿಷತ್ತಿನಲ್ಲಿ ಕಥೆ ಬರುತ್ತದೆ. ನಿನ್ನ ಕುಲ ಏನು ಅಂತ ಕೇಳ್ತಾರೆ. ಕುಲ ಗೊತ್ತಿಲ್ಲ, ಆಚರಣೆ ಗೊತ್ತಿಲ್ಲ, ಅಪ್ಪ ಯಾರು ಅಮ್ಮ ಯಾರು, ಅಪ್ಪ ಗೊತ್ತಿಲ್ಲ ಅಮ್ಮ ಗೊತ್ತಿದೆ, ನೀನು ಯಾರು ಅಂತ ಕೇಳಿದರು. ನಾನು ಯಾರು ಗೊತ್ತಿಲ್ಲ ಸ್ವಾಮಿ, ನಾನು ಯಾವ ಏನು ಗೊತ್ತಿಲ್ಲ. ಏನು ಗೊತ್ತಿಲ್ಲ ಅಂತ ಹೇಳಿದೆಯಲ್ಲ, ಸತ್ಯ ಮಾತಾಡಿದ್ದಿ, ಹಾಗಾಗಿ ನೀನು ಬ್ರಾಹ್ಮಣನೇ ಇರಬೇಕು ಅಂದ್ರಂಥವ್ರು. ಸತ್ಯ ಮಾತಾಡುವುದು ಬ್ರಾಹ್ಮಣನ ಲಕ್ಷಣ. ಅದು ಅದೇ ಮೊದಲೇದ್ದು ಇಲ್ಲ ನನ್ನಲ್ಲಿ, ಹೀಗಾಗೋಯಿತು. ಅನಾಚಾರಿಯಾಗಿ ಇದ್ದೆ. ಇದರ ಮೇಲೆ ಇನ್ನೊಂದು ಎಂತಹ ಮನುಷ್ಯ ಮೋಸ ಹೋಗ್ತಾನೆ ಅಂದರೆ, ನಾನು ದಡ್ಡ, ನಾನು ಏನೂ ಗೊತ್ತಿಲ್ಲ, ಆದರೂ 4 ಜನ ಬಂದು ನನ್ನನ್ನು ಹೊಗಳಿಬಿಟ್ರೆ, ದೊಡ್ಡ ವಿದ್ವಾಂಸರು ತಾವು, ಬಹಳ ದೊಡ್ಡ ವಿದ್ವಾಂಸರು, ನಿಮ್ಮಷ್ಟು ಯಾರು ಓದಿದ್ದಾರೆ ಅಂತ ಅಂದ್ಬಿಟ್ರೆ ನನಗೆ ಅನಿಸಿಬಿಡುತ್ತದೆ ನಾವು ನನ್ನಂಥ ಪಂಡಿತರೇ ಇಲ್ಲ ಅಂತ. ಹೀಗೆಲ್ಲ ಆಗ್ತಿರ್ತವೆ. ವಾಸ್ತವಿಕವಾಗಿ ಏನೂ ಇಲ್ಲ, ಆದರೆ 4 ಜನ ನೀವು ಪಂಡಿತರು ಅಂತ ಹೇಳಿದರು ಅಂತಂದರೆ ನಾವು ಪಂಡಿತರಾಗಿಬಿಡ್ತೇವೆ. ಹಾಗಾಯಿತು ನನ್ನ ಪರಿಸ್ಥಿತಿ ಅಂತಾರೆ. ಚತುರ್ವೇದೋಹಮಿತ್ತೇವಂ ಆಹಿತಾಗ್ನಿರಥಾಬ್ರುವನ್. ನಮ್ಮ ಸುತ್ತಮುತ್ತ ಇದ್ರಲ್ಲ ಅನೇಕರು, ಏನು ಭಾರಿ ದೊಡ್ಡ ವಿದ್ವಾಂಸರು ತಾವು ಅಂತಂದರು. ನಾನು ವಿದ್ವಾಂಸನೇ ಅಂತ ಅನ್ಕೊಂಡ್ಬಿಟ್ಟೆ. ಚತುರ್ವೇದ ಓದಿದ್ದೀರಿ ನೀವು, ಓ ಚತುರ್ವೇದಿ ನೀವು ಅನ್ಕೊಂಡ್ಬಿಟ್ಟೆ.
ಆಹಿತಾಗ್ನಿ, ನಿತ್ಯಾಗ್ನಿಹೋತ್ರಿಗಳು ನೀವು. ಓ ಹೌದು, ನಾನೇ ನಿತ್ಯಾಗ್ನಿಹೋತ್ರಿ, ನನಗೆ ಸಮನಾದವನು ಯಾರೂ ಇಲ್ಲ ಅನ್ನುವಂತಹ ಹಂತಕ್ಕೆ ನಾನು ಬಂದೆ. ವಾಸ್ತವದಲ್ಲಿ ನಾನು ಏನೂ ಇಲ್ಲ, ಈ ಹೇಳ್ತದದು ಪ್ರೇತವಾದದ್ದು. ಹಾಗಾಗಿ ನಾವು ಇನ್ನೊಬ್ಬರ ಹೊಗಳಿಕೆಗೆ ಎಚ್ಚರಿಕೆಯಿಂದ ಇರಬೇಕು. ಅವರು ಹೇಳಿದ್ದೆಲ್ಲ ಹೊಗಳಿದ್ದೆಲ್ಲ ಸತ್ಯ ಅಂತ ತಗೊಂಡ್ಬಿಟ್ರೆ ಬಹಳ ಮೋಸ ಹೋಗ್ತೇವೆ. ನಾವು ಏನು ಅಂತ ನಮಗೆ ನಾವು ಅರ್ಥ ಮಾಡಿಕೊಂಡಿರಬೇಕು. ನಮ್ಮ ಯೋಗ್ಯತೆ ಏನು, ನಮ್ಮ ಜ್ಞಾನದ ಮಟ್ಟ ಏನು, ನನ್ನ ಆಚಾರದ ಮಟ್ಟ ಏನು ಅದನ್ನು ನಾವು ತಿಳ್ಕೊಂಡಿರ್ಬೇಕು. ಅದಕ್ಕೆ ತಕ್ಕ ಹಾಗೆ ನಾವು ಇರಲಿಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ಯಾರೋ ಏನೋ ಅಂದರು ಅಂತ ಹೇಳಿ ಓ ವಿದ್ಯಾ ವಾಚಸ್ಪತಿ ನೀವು ಅಂದರೆ ನಾನೇ ಬೃಹಸ್ಪತಿ ಅಂದ್ಕೊಂಡು ಅಡ್ಡಾಡ್ಬಿಟ್ರೆ ಏನು ಮಾಡೋದು? ಹಾಗಾಗಬಾರ್ದು. ನನ್ನ ಪರಿಸ್ಥಿತಿ ಹಾಗಾಯಿತು. ತಥಾ ಶೂನ್ಯಾನಿ ವರ್ಷಾಣಿ ಗತಾನಿ ಪ್ರತಿಗೃಹತಃ ನ ದತ್ತಂ ನ ಹುತಂ ಕಿಂಚಿತ್ ಪರ್ವಕಾಲೇ ಉಪಸ್ಥಿತೆ. ದಾನ ತಗೊಂಡೆ ಅದಕ್ಕೇನು ಮಿತಿನೇ ಇಲ್ಲ. ಅದಕ್ಕೆ ಅನ್ಲಿಮಿಟೆಡ್ ಆಗಿ ದಾನ ತಗೊಂಡೆ. ದಾನ ತಗೊಳ್ಬೇಕು, ಬ್ರಾಹ್ಮಣ ಧರ್ಮ ಇದೆ, ಪ್ರತಿಗ್ರಹ ಎಲ್ಲ ಇದೆ. ಬ್ರಾಹ್ಮಣನೇ ಮಾಡಬೇಕು, ಅದನ್ನು ದಾನ ತಗೊಳ್ಬೇಕು. ಹಾಗೆ ಅಂತ ತಗೊಳ್ಳೋದಷ್ಟೇ ಮಾಡಬಾರದು ಅಂತಾರೆ. ಸಂದರ್ಭ ಬಂದಾಗ ಕೊಡುವ ಕೆಲಸವನ್ನು ಕೂಡ ಮಾಡಬೇಕು. ಆದರೆ ನಾನು ಆ ಕೆಲಸ ಮಾಡಲೇ ಇಲ್ಲ. ನಾ ಪೂಜಿತ ಮಯಾ ವಿಪ್ರಹ, ಪವಿತ್ರವಾದ ಕಾಲಗಳು, ಪರ್ವಕಾಲಗಳು ಬಂತು. ಇನ್ನು ಅನೇಕ ವಿಧವಾದ ರೀತಿಯಲ್ಲಿ ದಾನಕ್ಕೆ ಯೋಗ್ಯವಾದ ಕಾಲಗಳು, ಅಯನ ಕಾಲಗಳು, ಅಯನ ಬರ್ತಾವಲ್ಲ, ದಕ್ಷಿಣಾಯನ ಪರ್ವಕಾಲ, ಉತ್ತರಾಯಣ ಪರ್ವಕಾಲ, ಮತ್ತು ಅನೇಕ ಗ್ರಹಣಗಳು, ಚಾತುರ್ಮಾಸ್ಯಾದಿ ವ್ರತಗಳ ಕಾಲಗಳು. ನಿತ್ಯವೂ ದಾನ ಮಾಡುವುದು ಇದೆ, ನಿತ್ಯ ದಾನ ಮಾಡುವುದು ಅಂತಾರೆ. ಹೀಗೆಲ್ಲ ನಾನಾ ವಿಧವಾಗಿ ದಾನ ಮಾಡುವುದಕ್ಕೆ ಶಾಸ್ತ್ರ ಅವಕಾಶ ಕೊಟ್ಟಿದೆ. ಆದರೆ ನಾನು ಅದನ್ನು ಒಂದೂ ಮಾಡಲಿಲ್ಲ. ದಾನ ತಗೊಳ್ಳೋದನ್ನು ಬಿಡಲಿಲ್ಲ, ದಾನ ಕೊಟ್ಟದ್ದು ಮಾತ್ರ ಇಲ್ಲ. ಇದು ನನ್ನ ಪರಿಸ್ಥಿತಿ ಇತ್ತು. ಬ್ರಾಹ್ಮಣರ ಪೂಜೆ ಮಾಡಲಿಲ್ಲ, ಶ್ರಾದ್ದನೇ ಮಾಡಲಿಲ್ಲ ನಾನು ಅಂತಾರೆ. ನಾನು ಕಥೆ ಹೇಳಿದ ಜನಕ್ಕೆ, ಆದರೆ ಶ್ರಾದ್ದಂ ಕೃತಂ ನಚೆ ಪ್ರಾಯಶ್ಚಿತ್ತಂ ನ ವ್ಯಧಾಯಿ ಕದಾಪಿ ಚ ಮಯಾ ತದಾ. ಬಹಳ ಮಹತ್ವದ ಮಾತನ್ನು ಹೇಳ್ತಾರೆ. ಬಹುಶಃ ಷಷ್ಠಸ್ಕಂದ ಭಾಗವತದ ಆರಂಭದಲ್ಲಿಯೂ ಕೂಡ ಈ ಮಾತುಗಳನ್ನು ಕೇಳ್ತೀರಿ. ಈ ಅಜಾಮಿಳನ ಚರಿತ್ರೆ ಹೇಳ್ತಾರಲ್ಲ, ಅಜಾಮಿಳನ ಕಥೆ ಹೇಳ್ತಾರೆ. ಅಜಾಮಿಳನ ಕಥೆಯನ್ನು ಹೇಳುವುದಕ್ಕೂ ಮೊದಲು ಆರಂಭದಲ್ಲಿ ಈ ಮಾತುಗಳೆಲ್ಲ ಬರುತ್ತವೆ. ಅದಕ್ಕೆ ಸಂಬಂಧಪಟ್ಟಂತಹ ಮಾತನ್ನು ನಾವಿಲ್ಲಿಯೂ ಕೂಡ ನೋಡಬಹುದು. ಪ್ರತಿಯೊಬ್ಬರೂ ತಪ್ಪನ್ನು ಮಾಡಿಯೇ ಇರ್ತಾರೆ. ಯಾರೊಬ್ಬರು ತಪ್ಪು ಮಾಡದವರು ಅಂತಿಲ್ಲ, ಪಾಪ ಕೆಲಸ ಮಾಡದವರು ಅಂತ ಯಾರೂ ಇಲ್ಲ. ವಾಯುದೇವರನ್ನು ಬಿಟ್ಟುಬಿಟ್ರೆ ವಾಯುದೇವರು ಶುದ್ಧವಾದ ಧರ್ಮದಲ್ಲಿ ಇದ್ದವರು. ನಂತರದಲ್ಲಿ ಬಂದವರು ತಮ್ಮ ತಕ್ಕಂತೆ ತಪ್ಪು ಪಾಪ ಕೆಟ್ಟ ಕೆಲಸ ಮಾಡಿದವರು ಇದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ನಾವಂತೂ ವಿಶೇಷವಾಗಿ ತಪ್ಪು ಮಾಡಿದವರು. ವಿಜೇಂದ್ರ ಸ್ವಾಮಿಗಳ ಆರಾಧನೆ ಇವತ್ತು ಅವರು ಹೇಳ್ತಾರೆ, ರಮಯಾಪ್ಯಗಣೇಯ ವಸ್ತು ಜಾತಂ ಅಂತಾರೆ. ಲಕ್ಷ್ಮೀದೇವಿಗೆ ಎಣಿಸಲಿಕ್ಕೆ ಆಗದೇ ಇರುವಂತಹದ್ದು ಎರಡಿವೆ ಎಂದ್ರಂಥವ್ರು. ಮಧ್ವಾಚಾರ್ಯರೆಂದರು ಒಂದಲ್ವೇ ವಿಜೇಂದ್ರ ಸ್ವಾಮಿಗಳೇ, ದೇವರ ಗುಣವನ್ನು ಎಣಿಸ್ಲಿಕ್ಕೆ ಆಗೋದಿಲ್ವಲ್ಲ ಅಂದರೆ ವಿಜೇಂದ್ರರಂದ್ರೆ ಇನ್ನೊಂದಿದೆ ಮಧ್ವಾಚಾರ್ಯರೇ. ಏನಪ್ಪ ಅದು? ನನ್ನ ಪಾಪಗಳನ್ನು ಎಣಿಸ್ಲಿಕ್ಕೆ ಆಗೋದಿಲ್ಲ ಅಂತಾರವ್ರು. ನನ್ನ ಪಾಪಗಳು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ನನಗೆ ಸಮನಾದ ಪಾಪವನ್ನು ಮಾಡಿದವನು ಜಗತ್ತಿನಲ್ಲಿ ಇಲ್ಲ 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 ಅಂತಾರೆ. ಮಮ ಪಾಪ ಸಮಾನ ಕರ್ತ, ನನಗೆ ಸಮಾನವಾದಂತಹ ಪಾಪಕರ್ಮಗಳನ್ನು ಮಾಡಿದವನು ಈ ಜಗತ್ತಿನಲ್ಲಿ ನಾಸ್ತಿ 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 ಅಂತ ವಿಜೇಂದ್ರ ಸ್ವಾಮಿಗಳು ಅಂತಾರೆ. ಮಹಾನುಭಾವರು, ಅವರಲ್ಲೇನು ದೋಷ ಎಣಿಸ್ಲಿಕ್ಕಿಲ್ಲ. ಆದರೆ ದೋಷಗಳು ಅಂತನ್ನುವುದು ಸಹಜ, ಯಾರಲ್ಲಾದರೂ ಇದ್ದೇ ಇರುತ್ತವೆ. ಆದರೆ ಆ ದೋಷಗಳು ಏನಿರುತ್ತವೆ, ಪಾಪಗಳೇನಿರುತ್ತವೆ, ಅದರ ಪ್ರಮಾಣವನ್ನು ತಿಳಿದುಕೊಳ್ಳುವ ಕೆಲಸ ನಾವು ಮಾಡಬೇಕು. ನಾನೆಷ್ಟು ಕೆಟ್ಟ ಕೆಲಸ ಮಾಡಿದ್ದೇನೆ ನನಗೆ ಗೊತ್ತಿರ್ತದೆ. ನಾನು ಎಷ್ಟು ಕೆಟ್ಟ ಕೆಲಸ ಮಾಡಿದ್ದೇನೆ ಅಂತ ನಾವು ಆತ್ಮವಿಮರ್ಶೆ ಮಾಡಿಕೊಂಡು ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅದಕ್ಕೆ ಪ್ರಾಯಶ್ಚಿತ್ತ ಮನುಷ್ಯ ಮಾಡಿಕೊಂಡ ಅಂತಂದರೆ ಪರಲೋಕದಲ್ಲಿ ಭಯ ಇರುವುದಿಲ್ಲ. ಇಲ್ಲ ಅಂತಂದರೆ ಪರಲೋಕದಲ್ಲಿ ಇಹಲೋಕದಲ್ಲಿಯೂ ಕೂಡ ಶಿಕ್ಷೆಯನ್ನು
ಅನುಭವಿಸಲೇಬೇಕಾಗ್ತದೆ. ಅದಕ್ಕೆ ಇಂಥ ಅಜಾಮಿಲನ ಚರಿತ್ರೆಯನ್ನು ಭಾಗವತ ಹೇಳಿದೆ. ಇಲ್ಲಿಯೂ ಕೂಡ ಆ ಮಾತನ್ನು ಹೇಳ್ತಾರೆ. ನಾತ್ಮಾನಂ ಶೋಧಯಾಮಾಸ, ಶೋಧನೆ ಮಾಡ್ಕೋಬೇಕು ನಮ್ಮನ್ನು ನಾವು. ಹುಣಸೆ ಹಣ್ಣು ಹಚ್ಚಿ ತಿಕ್ಕೊಳ್ಬೇಕು. ಅಂದರೆ ಶುದ್ಧವಾದ ದಾನ ಧರ್ಮಗಳನ್ನು ಮಾಡಿ ನಮ್ಮ ಪಾಪಗಳನ್ನು ಕಳೆದುಕೊಳ್ಳುವ ಕೆಲಸವನ್ನು ಮಾಡಬೇಕು. ಪತಿತಂ ಪಾಪಕರ್ಧ ಮಾತು. ನನ್ನ ಲೆಕ್ಕಾಚಾರ ಏನಿತ್ತು ಅಂತಂದರೆ, ಆವಾಗ ಜನರಿಂದ ದಾನ ತಗೊಳ್ಳುವಾಗ ನಾನು ದಿನ ಎಣಿಸ್ತಾ ಕೂಡ್ತಿದ್ದೆ. ಓ, ಇವತ್ತು 2 ಪಟ್ಟಾಯಿತು, ದ್ವಿಗುಣೆ ತ್ರಿಗುಣೆ ಜಾತೆ, ಮತ್ತೆ 2 ಪಟ್ಟಾಯಿತು, ಮತ್ತೆ 2 ಪಟ್ಟಾಯಿತು. ಹೀಗೆ ಅದು ಡಬಲ್ 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 ಆಗ್ತಾ ನೋಡಿದಂತೆ ಅದನ್ನು ನೋಡಿ ಆನಂದ ಪಟ್ಟೆ ಹೊರತು ಅದನ್ನು ದಾನ ಮಾಡಬೇಕು ಅನ್ನೋ ಬುದ್ಧಿ ಮಾತ್ರ ನನಗೆ ಬರಲಿಲ್ಲ. ಅತಿಹರ್ಷಿತ ನಾಜ್ಞಾಸಿಷಂ ಕಸ್ಯ ವಿತ್ತಂ ಪ್ರಾತರ ಮೃತ್ಯುರ್ ಭವಿಷ್ಯತಿ. ಕೋಟಿ ಕೋಟಿ ಮಿಲೇನಿಯರ್ ಆಗಿರತಕ್ಕಂಥ ವ್ಯಕ್ತಿಯು ಕೂಡ ಕೊನೆಗೆ ಹೋಗುವಾಗ ಅವನೇನೋ ಒಂದು ಮಿಲೇನಿಯರ್, ನೀನು ಕೋಟ್ಯಾಧೀಶಪ್ಪ, ಮಿಲಿಯನ್ ಗಟ್ಟಲೆ ನಿನ್ನ ದುಡ್ಡು ಇದೆ, ನೀನು ಯಮಲೋಕಕ್ಕೆ ಬರುವಾಗ ಅದೆಷ್ಟು ತೊಗೊಂಡು ಬಾ ಅಂತ ಅವ್ರೇನು ಕರ್ಕೊಂಬೋದಿಲ್ಲ. ಅವರು ಏನಿದ್ರೆ ಇಲ್ಲೇ ಬಿಟ್ಟು ಹೋಗ್ಬೇಕು, ನೀನು ಇಲ್ಲೇ ಇರಬೇಕದು. ಇರುವಾಗಲೇ ಏನೇ ದಾನ ಮಾಡಿಕೋ, ಅದು ಪುಣ್ಯ ಜೊತೆಗೆ ಬರ್ತದೆ ಅಂತಾರೆ. ನಾನು ಅದನ್ನು ಮಾಡಲಿಲ್ಲ. ಲುಬ್ಧಾನಾಂ ಅತಿಲೋಭೇಶು ಕಾಮ್ಯ ಕಾಮ್ಯೇಶು ವಸ್ತುಷು ನಹಿ ನಿವರ್ತತೆ ಬುದ್ಧಿರ ನೈವ ಯಾವತ್ಸ ಜೀವತಿ. ಇದು ಸ್ವಭಾವದ ಮೇಲೆ ನಿಂತಿರುತ್ತದೆ ಅಂತಾರೆ. ಸ್ವಭಾವ ಸ್ವರೂಪ ಇರುತ್ತಲ್ಲ, ನಮ್ಮ ಸ್ವರೂಪ, ನಮ್ಮ ಯೋಗ್ಯತೆ, ನಮ್ಮ ಜೀವನ ಅದರ ಮೇಲೆ ನಿಂತಿರುತ್ತದೆ. ಮನುಷ್ಯನಿಗೆ ಕೆಲವರಿಗೆ ಸಹಜವಾಗಿಯೇ ದಾನಾದಿಗಳ ಬುದ್ಧಿ ಬಂದಿರುತ್ತದೆ. ಕೆಲವರಿಗೆ ಬರದೇ ಇದ್ದರೂ ಉಪನ್ಯಾಸಾದಿಗಳು, ಪ್ರವಚನಗಳು, ಮತ್ತೊಬ್ಬರ ಹಿತೋಪದೇಶಗಳು ಅದನ್ನು ಕೇಳಿಯಾದರೂ ದಾನ ಧರ್ಮಗಳಲ್ಲಿ ಬುದ್ಧಿ ಬರುತ್ತದೆ. ಇನ್ನು ಕೆಲವರಿಗೆ ಏನು ಹೇಳಿದರೂ ಬರುವುದಿಲ್ಲ. ಅದೆಲ್ಲ ಸ್ವಭಾವಕ್ಕೆ ಅನುಗುಣವಾಗಿ ಇರುತ್ತದೆ. ತಗೊಳ್ಳೋದಷ್ಟೇ ಮಾಡಬಾರ್ದಪ್ಪ, ಕೊಡಬೇಕು ಅನ್ನುವುದನ್ನು 100 ಅಲ್ಲ 1000 ಜನ ಉಪನ್ಯಾಸ ಮಾಡಿದರೂ ನಮ್ಮದು ಬದಲಾವಣೆ ಆಗುವುದಿಲ್ಲ. ಹಾಗೆಲ್ಲ ಇರ್ತದೆ ಸ್ವಭಾವ, ಅದಕ್ಕೇನು ಮಾಡಲಿಕ್ಕಾಗೋದಿಲ್ಲ. ಬಾಧತೆ ನೈವ ತತ್ಪಾಪಂ ಏವಮಾಹು ಮನೀಷಿಣಃ ಪ್ರಾಯಶ್ಚಿತ್ತಂ ಪ್ರಕರ್ತವ್ಯಂ. ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಪ್ರಾಯಶ್ಚಿತ್ತದಲ್ಲಿ ದಾನಗಳು ಒಂದು ರೀತಿ ಪ್ರಾಯಶ್ಚಿತ್ತ, ತೀರ್ಥಯಾತ್ರೆಗಳು ಒಂದು ರೀತಿಯ ಪ್ರಾಯಶ್ಚಿತ್ತ, ಯಜ್ಞಯಾಗಗಳು ಪ್ರಾಯಶ್ಚಿತ್ತ. ಪ್ರವಚನ ಕೇಳುವುದರಿಂದ ಅನೇಕ ಪಾಪಗಳ ಪರಿಹಾರ ಆಗ್ತದೆ ಅನ್ನುವುದರಲ್ಲಿ ಇದು ಕೂಡ ಪ್ರಾಯಶ್ಚಿತ್ತ ರೂಪವೇನೆ. ದೇವರ ನಾಮ ಸ್ಮರಣೆ ಮಾಡುವುದು ಒಂದು ದೊಡ್ಡದಾದ ಪ್ರಾಯಶ್ಚಿತ್ತ. ಅದಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ಮಹಾಪ್ರಾಯಶ್ಚಿತ್ತ ಭಗವನ್ ನಾಮಸ್ಮರಣೆ. ಆ ನಾಮಸ್ಮರಣೆಯನ್ನು ಮಾಡಬೇಕು ಪಾಪಗಳನ್ನು ಕಳ್ಕೊಳ್ಳಿಕ್ಕಾಗಿ. ಆದರೆ ನಾನು ಅದನ್ನೇನು ಮಾಡಲಿಲ್ಲ. ಪಾಪ ಆಗಿನ ಕಾಲಕ್ಕೆ ಬ್ಯಾಂಕ್ ವ್ಯವಸ್ಥೆ ಇರಲಿಲ್ಲ. ಅವರೆಲ್ಲ ಏನು ಮಾಡಬೇಕು? ಅವರು ಏನು ಹಣ ಸಂಪಾದನೆ ಮಾಡಿದ್ದಿರುತ್ತೋ ಒಂದು ಕೊಡದಲ್ಲಿ ತುಂಬಿ ನೆಲದಲ್ಲಿ ಹೂತು ಇಡಬೇಕು ಅದನ್ನು. ಹಾಗೆ ನಾನು ಕೂಡ ಹೂತು ಇಡ್ತಾ ಇದ್ದೆ. ಪಾಪೇನ ಉಪಾರ್ಜಿತಂ ವಿತ್ತಂ ಘಟಚ್ಛನ್ನಂ ಭವೇತ್ ಪುನಃ. ದೊಡ್ಡದಾದ ಕೊಡದೊಳಗೆ ಮುಚ್ಚಿ ನೆಲದೊಳಗೆ ಇಡ್ತಾ ಇದ್ದೆ. ವಾದಿರಾಜರು ರುಕ್ಮಿಣೀಶ ವಿಷಯದಲ್ಲಿ ಹೇಳುತ್ತಾರೆ, ಬಹಳ ಸ್ವಾರಸ್ಯವಾಗಿ ಹೇಳುತ್ತಾರೆ. ತಗ್ಗು ತೋಡಿ ಗುಂಡಿ ಮಾಡಿ ಅದರೊಳಗೆ ಕೊಡಗಿಡಬೇಕಲ್ಲ, ಸಂಪತ್ತು ಒಳಗಿಡಬೇಕು. ಇದನ್ನು ನೋಡಿದರೆ ನನಗೇನು ಅನ್ನಿಸ್ತದೆ ಅಂತಂದರೆ, ಮನುಷ್ಯ ಎಷ್ಟು ದಡ್ಡ, ಎಂಥ ಮೂರ್ಖ. ನೆಲದೊಳಗೆ ತಾನು ದುಡ್ಡಿಟ್ಟು ಭೂಮಿಗೆ ದುಡ್ಡನ್ನು ಕೊಟ್ಟು ಮಣ್ಣು ಎಳ್ಕೋತಾ ಇದ್ದಾನೆ. ತಾನು ಭೋಗಿಸಲೇ ಇಲ್ಲ ಅದನ್ನು. ಈಗ ಗುಂಡಿ ತೋಡಬೇಕು ಅಂತಂದರೆ ಹೆಂಗೆ ತೋಡೋದು? ಒಂದು ಸಲಾಕಿ ಏನಾದರೂ ತೊಗೊಂಡು ಮಣ್ಣು ತೆಗಿಬೇಕು. ಆ ಮಣ್ಣು ನಮ್ಮ ಕಡೆ ಬರ್ತದೆ, ಆವಾಗ ತಗ್ಗಾಗ್ತದೆ. ಅದರೊಳಗೆ ಕೊಡ ಇಡಬೇಕು, ಏನಾದರೂ ಇಡಬೇಕು. ನಮ್ಮ ಕಡೆ ಬಂದದ್ದೇನು ಮಣ್ಣಷ್ಟೇ. ಒಳಗೆ ಇಟ್ಟದ್ದು ಅದು ಇನ್ನೊಬ್ಬರದ್ದಾಯಿತು, ನಮಗೆ ಬಂದದ್ದು ಮಣ್ಣಾಯಿತು. ಹಾಗಾಗಿ ಸಂಗ್ರಹ ಮಾಡಬಾರದು ಅಂತ ಅರ್ಥ ಅಲ್ಲ. ಹಣ ಸಂಗ್ರಹ ಮಾಡಬೇಕು, ಅವಶ್ಯವಾಗಿ ಬೇಕು. ಬದುಕಿಗಾಗಿ ಹಣದ ಅವಶ್ಯಕತೆ ಬಹಳಷ್ಟು ಇದೆ, ಅದರಲ್ಲೇನು ಸಂಶಯವೇ ಇಲ್ಲ. ಹಾಗಂದ ಮಾತ್ರಕ್ಕೆ ಬಂದದ್ದೆಲ್ಲ ನಮ್ಮದು ಅಂತ ಅನ್ನಬಾರದು ಅಂತಾರೆ. ಅದರಲ್ಲಿ ಒಬ್ಬೊಬ್ಬರದ್ದು ಪಾಲುಗಳಿವೆ, ಭಾಗಗಳಿವೆ. ಅವರವರಿಗೆ ಅದನ್ನು ಮುಟ್ಟಿಸಿ ನಮ್ಮದನ್ನು ನಾವು ಸ್ವೀಕಾರವನ್ನು ಮಾಡಬೇಕು, ಭೋಗವನ್ನು ಪಡಬೇಕು.
ಆದರೆ ನಾನು ಆ ಪಾಪದಿಂದ ಸಂಪಾದನೆ ಮಾಡಿದ ಹಣವನ್ನು 2 ಪಟ್ಟು 3 ಪಟ್ಟು ಮಾಡ್ತಾ ಮಾಡ್ತಾ ಒಳಗೆ ಮುಚ್ಚಿಟ್ಟು ಬಿಟ್ಟೆ. ನೆಲದ ಒಳಗೆ ಹಣವನ್ನು ಮುಚ್ಚಿಟ್ಟೆ, ಪಾಪ ಎಲ್ಲ ನನ್ನ ತಲೆ ಮೇಲೆ ಬಂತು ಅಂತ ನಾವು. ಶಿರಸಿ ಸ್ಥಿತಂ ತತ್ರ ಮೇ ಪಾತ್ಯಮಾನಸ್ಯ ನಿರ್ದಯೈಹಿ ಯಮಕಿಂಕರೈಹಿ. ಮುಂದೇನಾಯಿತು ಅಂತಂದರೆ, ಕೆಲವು ದಿವಸ ಆದಮೇಲೆ ಮೃತನಾದ ಮೇಲೆ ಯಮಲೋಕಕ್ಕೆ ಹೋದೆ. ಮಾಡಿದ ಪಾಪ ಪ್ರಾಯಶ್ಚಿತ್ತ ಮಾಡಿಕೊಂಡಿಲ್ಲ, ಯಮಲೋಕಕ್ಕೆ ಹೋದದ್ದಾಯಿತು. ಶಿಕ್ಷಾದಿಗಳೆಲ್ಲ ಆಯಿತು. ಶಿಕ್ಷಾದಿಗಳಾದ ಮೇಲೆ ಭೂಮಿಯಲ್ಲಿ ಹುಟ್ಟಬೇಕು. ಆ ಭೂಮಿಯಲ್ಲಿ ಹುಟ್ಟುವಂತಹ ಕಾಲದಲ್ಲಿ ನಾನು ಈ ಪ್ರೇತವಾಗಿ ಹುಟ್ಟಿದ್ದಾಯಿತು. ತತೋ ಜಿಗಮಿಷರ ದೃಷ್ಟ ಪ್ರಯಾಗಂ ತೀರ್ಥಮುತ್ತಮಂ ಮಾಘಸ್ನಾನಂ ಪ್ರಕುರುವಂತಂ ಮಹಾನದ್ಯಾಶ್ಚ ಸಂಗಮೇ ಮತ್ಪುತ್ರೋಪಿ ಯಯೌ. ನಾನು ಪ್ರೇತನಾಗಿ ಹುಟ್ಟಿದ್ದೆ. ಆ ಪ್ರೇತನಾಗಿ ಹುಟ್ಟಿರುವ ಕಾಲದಲ್ಲಿ ನನ್ನ ಮಗ ಇದ್ದ ಒಬ್ಬ, ವೇದಶ್ರವ ಹೇಳಿಕೊಳ್ಳುತ್ತಾನೆ, ಶುಚಿಮುಖ ಪ್ರೇತ ಹೇಳಿಕೊಳ್ಳುತ್ತದೆ. ನನ್ನ ಮಗನೊಬ್ಬ, ಅವನು ತೀರ್ಥಯಾತ್ರೆಗೆ ಹೊರಟಿದ್ದ. ಮಾಘ ಸ್ನಾನ ಮಾಡಬೇಕು, ಪ್ರಯಾಗಕ್ಕೆ ಹೋಗಬೇಕು ಅಂತ. ಪ್ರಯಾಗ ಅಂತ ಹೇಳಿ ಸ್ಮರಣೆ ಮಾಡಿ ಪ್ರತಿನಿತ್ಯ ಮನೆಯಲ್ಲಿನೇ ಸ್ನಾನ ಮಾಡಿದರೂ ಪ್ರಯಾಗ ಸ್ನಾನದ ಪುಣ್ಯವನ್ನು ಹೇಳುತ್ತಾರೆ. ಪ್ರಾಚೀನ ಕಾಲದಲ್ಲಿ ಪದ್ಧತಿ ಇತ್ತು, ನಿತ್ಯವೂ ಪ್ರಯಾಗ ಸ್ಮರಣೆ ಮಾಡಿ ಅಂತ. ಇವರು ಪ್ರಯಾಗಕ್ಕೆ ಅವರ ಮಗ ಹೋಗಿದ್ದಾನೆ ಸ್ನಾನಕ್ಕೆ. ಮಹಾನದಿ ಸಂಗಮಗಳು. ಮತ್ಪುತ್ರೋಪಿ ಯವತೇನ ವೇಣಿನ ಸಾರ್ಥೇನ ಸಂಗತಃ ಮಾಘ ಸ್ನಾನವನ್ನು ಮಾಡಿದ. ಅವನು ಮಾಡಿದ ಸ್ನಾನದ ಪುಣ್ಯದ ಫಲ, ಮೊದಲು ನಾನು ನರಕದಿಂದ ಹೊರಗೆದ್ದು ಬಂದೆ. ನರಕದಲ್ಲಿ ಬಿದ್ದಿದ್ದೆ ಪಾಪವನ್ನು ಮಾಡಿದ್ದಕ್ಕಾಗಿ. ನನ್ನ ಮಗ ಮಾಘ ಸ್ನಾನವನ್ನು ಮಾಡಿದ್ದರಿಂದ, ಪ್ರಯಾಗ ಸ್ನಾನ ಮಾಡಿದ್ದರಿಂದ ನರಕದಿಂದ ಹೊರಗೆ ಬಂದೆ. ಪೂರ್ತಿ ಮುಕ್ತಿ ನನಗೇನು ಸಿಕ್ಕಿಲ್ಲ. ನರಕದಿಂದ ಹೊರಗೆ ಎದ್ದು ಬರುವಂತಹ ಒಂದು ಅವಕಾಶ ಸಿಕ್ಕಿತು, ಪ್ರಯಾಗದ ಸ್ನಾನದ ಫಲ. ಆದರೆ ಪ್ರೇತನಾಗಿ ಉಳ್ಕೊಂಡೆ. ಪ್ರೇತನಾಗಿ ಉಳ್ಕೊಂಡ ಮೇಲೆ ಮುಂದೆ ನನ್ನ ಪರಿಸ್ಥಿತಿ ಇಲ್ಲಿಗೆ ಬಂತು. ಏನಾಯಿತು? ಸೂಚಿಮುಖ, ಮಹೋದರ, ಹೀಗೆಲ್ಲ ಆಗುವ ಪರಿಸ್ಥಿತಿ ಬಂತು. ನಾನು ಆರಂಭದಲ್ಲಿ ಹೇಳಿದ್ದೆ, ಸೂಜಿಯಂತ ಸಣ್ಣದಾದ ಬಾಯಿ ಆ ಪ್ರೇತಕ್ಕೆ. ಸೂಜಿಯಂತ ಸಣ್ಣದಾದ ಬಾಯಿ, ಹೊಟ್ಟೆ ಮಾತ್ರ ದೊಡ್ಡದಾದಂತಹ ಹೊಟ್ಟೆ ಇತ್ತು. ಆ ಹೊಟ್ಟೆ ಹೆಂಗೆ ತುಂಬಿಸ್ಕೊಳ್ಬೇಕದು? ಅದು ತನ್ನ ದುಃಖವನ್ನು ಹೇಳಿಕೊಳ್ಳುತ್ತದೆ. ಸೂಚಿಮುಖಸ್ಯ ಹರತಃ ಪಿಬತೋನೋ ಮಹೋದರಂ ಮಮ ಪುರೇತ ವರ್ಷಾಣಂ ಶತೇನಾಪಿ. 1 ವರ್ಷ ಕೂತು ಒಂದೇ ರೀತಿ ಕೂತು ಊಟ ಮಾಡಿದ್ರೂ ನನ್ನ ಹೊಟ್ಟೆಯನ್ನು ತುಂಬಲಿಕ್ಕಿಲ್ಲ. ಯಾಕೆ? ಸಣ್ಣ ಬಾಯಿ, ಸೂಚಿಮುಖ, ಎಷ್ಟಂತ ಆಗುತ್ತೆ? ಹಸಿವು ಬಾಯಾರಿಕೆಯಂತೂ ವಿಪರೀತವಾಗಿ ಬಾಧಿಸ್ತದೆ. ನ ಸುಖಂ ಪ್ರಾಪ್ನುಯಾಂ ಕ್ಷಣಂ. ಒಂದು ಕ್ಷಣ ನನಗೆ ಸುಖವು ಸಿಗಲಿಲ್ಲ. ಆ ಪ್ರೇತಾವಸ್ಥೆಯಲ್ಲಿ 12 ವರ್ಷ ಕಳೆದೆ ಅಂತಾರೆ. ಪ್ರೇತಾವಸ್ಥೆಯಲ್ಲಿ ಇರತಕ್ಕಂತಹ ಜೀವರಿಗೆ ಬಹಳಷ್ಟು ಈ ಹಸಿವು ಬಾಯಾರಿಕೆಯ ಬಾಧೆ ಕಾಡುತ್ತದೆ. ಬಹಳಷ್ಟು ಕಾಡುತ್ತಿರ್ತದೆ. ಇದಿಷ್ಟು ಕಥೆನ ಆ ಸೂಚಿಮುಖ ಪಿಶಾಚ ಈ ಪಿತೃಗಳಿಗೆ, ವ್ಯಾಪಾರಿಯ ಪಿತೃಗಳಿಗೆ ಹೇಳಿತದು. ನೋಡ್ರಪ್ಪ, ಇದಿಷ್ಟು ನನ್ನ ಕಥೆ, ಇಷ್ಟೆಲ್ಲ ಆಯಿತು. ಅದೆಲ್ಲ ಸರಿ, ನೀವು ಮೂಕರಾಗಿದ್ರಲ್ಲ, ಇಷ್ಟೊತ್ತು ಮೊದಲು ಮೂಕರಾಗಿದ್ರಿ, ಈಗ ಮಾತಾಡ್ತಾ ಇದ್ದೀರಲ್ಲ ಅಂತ ಅದಕ್ಕೆ ಕೇಳಿತಂತೆ. ಮೂಕಾಹ ಮುಂಡಾಶ್ಚಲಂ ಓಷ್ಠ ದಾರುಣಾಶ್ಚ ಭಯಾನಕಾಹ. ಇದೇನಿದು? ನಿಮ್ದೇನು ಕಥೆ ಇದು ಅಂತ. ಅದಕ್ಕೆ ಅವರು ತಮ್ಮ ಕಥೆ ಹೇಳಿಕೊಂಡರು. ಯಾರು? ಆ ವ್ಯಾಪಾರಿಯ ಪಿತೃಗಳು ತಮ್ಮ ಕಥೆಯನ್ನು ಹೇಳಿಕೊಳ್ಳುತ್ತಾರೆ. ನಾವು ಸಹ ನ ಪಿಂಡದಾನಂ ನ ಸ್ನಾನಂ ನ ಪಿತೃಣಾಂ ಚ ತರ್ಪಣಂ. ಪಿತೃಗಳ ಸಂತೋಷಪಡಿಸುವ ಕೆಲಸ ಮಾಡಲಿಲ್ಲ, ಶ್ರಾದ್ದಾದಿಗಳನ್ನು ಮಾಡಲಿಲ್ಲ, ಬದುಕಿದಾಗ ಅವರ ಮಾತನ್ನು ಕೇಳಲಿಲ್ಲ, ಪೂಜಾದಿ ಸತ್ಕರ್ಮಗಳನ್ನು ಮಾಡಲಿಲ್ಲ, ದೇವಮಾರ್ಗವನ್ನು ಮೀರಿ ಹೋಗಿದ್ವಿ. ತಸ್ಯ ಸಾರ್ಥಸ್ಯ ಮಧ್ಯಸ್ಥ ದ್ವಿಜಪುತ್ರ ಸಮಾಯಯೋ ತೇನ ತತ್ರ ಕೃತಂ ಸ್ನಾನಂ ಆಷಾಢೆ ತಪತಿ ಜಲೆ. ತಪತಿ ಜಲದಲ್ಲಿ ನಮ್ಮ ವಂಶೀಕನೊಬ್ಬ ಸ್ನಾನ ಮಾಡಿದ, ಅದರ ಪುಣ್ಯದ ಫಲ ನಮಗೆ ಇವತ್ತು ಇಷ್ಟು ಆಗ್ತಾ ಇದೆ. ಕೃತಾಷಾಢ ಫಲಂ ಪಿತ್ರೆ ದದೋ ಬ್ರಾಹ್ಮಣ ಸನ್ನಿಧೌ ಆಷಾಢಸ್ಯ ಫಲೇ ದತ್ತೆ ಪ್ರೇತದೇಹಂ ಚ ತತ್ಕ್ಷಣಾತ್. ಆಷಾಢ ಮಾಸದಲ್ಲಿ ಮತ್ತೆ ತಪತಿ ನದಿಯಲ್ಲಿ ಸ್ನಾನವನ್ನು ಮಾಡಿ ನನ್ನ ವಂಶೀಕ ಮಾಡಿದ್ದರ ಫಲವಾಗಿ ನಮಗೆ ಸ್ವಲ್ಪ ಪ್ರೇತ ಜನ್ಮದ ಬಾಧೆ ಕಡಿಮೆ ಆಗ್ತಾ ಇದೆ
ಮೂಕಭಾವ ಹೊರಟು ಹೋಗಿದೆ. ಮೊದಲು ಸಂಜ್ಞೆಯಿಂದ ಮಾತಾಡಿಸ್ತಿದ್ರು ಅವರು. ಯಾವಾಗ ನೀರಿನ ಸಂಪರ್ಕ ಎಲ್ಲ ಆಯಿತೋ ಮೂಕಭಾವ ಹೊರಟು ಹೋಗ್ತದೆ, ಪ್ರೇತ ಬಾಧೆ ಕಡಿಮೆ ಆಗ್ತದೆ ಅಂತ. ಅದಕ್ಕೆ ಅವರು ಹೇಳ್ತಾರೆ, ಬಹಳ ಮಹತ್ವದ ಮಾತು, ಅದಾತಾರೋಪಿ ಪಿತರಃ ಅದಾತಾರೋಪಿ ದಾತಾರಃ ಪಾಪಿನೋಪಿ ನ ಪಾಪಿನಃ ವರಮೇಕ ಸುಪುತ್ರೋತ್ರ ಕುಪುತ್ರಾಣಂ ಶತೇನ ಕಿಂ. ಬಹಳ ಮಹತ್ವದ ಮಾತು. ಪಿತೃಗಳು ಹೋದವರು ಅವರು ದಾನ ಮಾಡದೇ ಇದ್ದರೂ ದಾನ ಮಾಡಿದವರಂತೆ ಸರಿ, ಅವರು ಪಾಪವನ್ನ ಮಾಡಿದ್ದರೂ ಪಾಪವನ್ನ ಮಾಡದೇ ಇದ್ದಂತೆಯೇ ಸರಿ. ಯಾವಾಗ ಅಂದರೆ ವರಮೇಕ ಸುಪುತ್ರೋತ್ರ, ಅವರ ಮಗ ಏನಿದ್ದಾನಲ್ಲ, ಭೂಮಿಯಲ್ಲಿ ಇದ್ದಾನಲ್ಲ, ಬದುಕಿದ್ದಾನಲ್ಲ, ಅವನು ಧರ್ಮದ ಕೆಲಸ ಮಾಡ್ತಾ ಇದ್ದರೆ, ಮಗ ಧರ್ಮದ ಕೆಲಸ ಮಾಡ್ತಾ ಇದ್ದ ಅಂತಂದರೆ ಅದರ ಪುಣ್ಯದ ಫಲ ಪಾಪಿಗಳಾಗಿದ್ದರೂ ಪರಲೋಕದಲ್ಲಿ ಇರುವಂತಹ ಪಿತೃಗಳಿಗೆ ಅದು ಫಲವನ್ನು ಕೊಡುತ್ತದೆ. ಹೋದವರು ದಾನ ಧರ್ಮಗಳನ್ನು ಮಾಡದೇ ಇದ್ದರೂ ಕೂಡ ಮಕ್ಕಳು ದಾನ ಧರ್ಮಗಳನ್ನು ಮಾಡಿದರೆ ಅವರು ದಾನ ಧರ್ಮ ಮಾಡಿದಂತೆಯೇ ಸರಿ, ಇವನು ಮಾಡಿದ ಪುಣ್ಯ ಅವರಿಗೆ ಸೇರುತ್ತದೆ. ಹಾಗಾಗಿ ವರಮೇಕಸ್ಸು ಪುತ್ರ ಅಂತಾರೆ. ಒಬ್ಬನೇ ಮಗ ಸಾಕು, ಒಬ್ಬನೇ ಮಗ ಸಾಕು, 100 ಮಕ್ಕಳು ಬೇಕು ಅಂತ ಏನಿಲ್ಲ. ಅದಕ್ಕೆ ಹೇಳ್ತಾರೆ ಕುಪುತ್ರಾಣಂ ಶತೇನ ಕಿಂ. ದುರ್ಯೋಧನಂತ 100 ಮಕ್ಕಳಿದ್ರೆ ಏನು ಪ್ರಯೋಜನ? ಏನೂ ಪ್ರಯೋಜನ ಇಲ್ಲ. ಧಾರ್ಮಿಕನಾದಂತಹ ವ್ಯಕ್ತಿ, ಪುಣ್ಯಾತ್ಮನಾದಂತಹ ವ್ಯಕ್ತಿ ಒಬ್ಬ ಇದ್ದರೂ ಸಾಕು, ಅದರಿಂದ ಕುಲವಾದದ್ದು ಉದ್ಧಾರ ಆಗ್ತದೆ, ಪಿತೃಗಳು ಉದ್ಧತರಾಗ್ತಾರೆ. ಹಾಗಾಗಿ ಸತ್ಕರ್ಮ ಒಂದು ಒಳ್ಳೆಯ ಮಕ್ಕಳು ಅತ್ಯಂತ ಅಪೇಕ್ಷಣೀಯರು ಅಂತಾರೆ. ಪ್ರೀಣಾತಿ ಸ್ವಪಿತೃನ್ ಎಷ್ಟು ಸತತಂ ಪಿತೃಕರ್ಮಣ ಸಫಲಂ ಜೀವಿತಂ ತಸ್ಯ ಧನ್ಯಾಸ್ತೇನೈವ ಪೂರ್ವಜಾಹ. ಅದಕ್ಕೆ ಬೇರೆ ಕಡೆ ಬಹುಶಃ ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೇಳುವಾಗ ಆಸ್ಫೋಟಯಂತೆ ಪಿತರಃ ಪ್ರನೃತ್ಯಂತೆ ಪಿತಾಮಹಾಃ ವೈಷ್ಣವೋ ಅಸ್ಮತ್ ಕುಲೇ ಜಾತಃ ಸನಃ ಸಂತಾರಯಿಷ್ಯತಿ ಅಂತಾರೆ. ಒಬ್ಬ ವಿಷ್ಣು ಭಕ್ತ ನಮ್ಮ ವಂಶದಲ್ಲಿ ಹುಟ್ಟಿದ್ದಾನೆ ಅಂತಾದರೆ ಅವನ ಪಿತಾಮಹರು ಯಾವ ಲೋಕದಲ್ಲಿರ್ತಾರೋ ಅಲ್ಲೇನೆ ಆಸ್ಫೋಟೆಯಂತೆ ತೊಡೆ ತಡ್ತಾರಂತೆ, ಚಪ್ಪಾಳೆ ತಡ್ತಾರೆ, ಜೋರಾಗಿ ಆನಂದ ಪಡ್ತಾರೆ, ಕುಣಿತಾರಂತೆ. ಯಾಕ್ರಿ ಹಿಂಗೆ ಕುಣಿತಿದ್ದೀರಿ, ಏನಾಯ್ತು ಅಂತ ಕೇಳಿದರೆ, ನಮ್ಮ ವಂಶದಲ್ಲಿ ವಿಷ್ಣು ಭಕ್ತ ಹುಟ್ಟಿದ್ದಾನೆ, ಅವನು ನಮ್ಮನ್ನು ಉದ್ಧಾರ ಮಾಡುತ್ತಾನೆ ಅಂತ ಕುಣಿತಾರಂತವ್ರು. ಅಂದರೆ ಒಬ್ಬ ಭಗವದ್ಭಕ್ತನಾದಂತಹ ವ್ಯಕ್ತಿ ವಂಶದಲ್ಲಿ ಹುಟ್ಟಿ ಬಂದರೆ ಎಷ್ಟು ರೀತಿಯಲ್ಲಿ ಅದಕ್ಕೆ ಲಾಭ ಇದೆ, ಫಲ ಇದೆ ಅಂತನ್ನುವುದನ್ನು ನಾವಿಲ್ಲಿ ತಿಳಿಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಬದುಕಿರುವಂತಹ ಕಾಲದಲ್ಲಿ ತಮ್ಮ ಪಿತೃಗಳ ಸಂತೋಷಕ್ಕಾಗಿ ಶ್ರಾದ್ದಾದಿ ಕ್ರಿಯೆಗಳನ್ನು ಮಾಡುವುದು ಒಂದು ಬೇರೆ, ತಾನು ನಿತ್ಯದಲ್ಲಿ ಮಾಡುವ ಯಾವುದೇ ಕೆಲಸವೂ ಸಹ ಪಿತೃಗಳ ಸಂತೋಷಕ್ಕೆ, ಪಿತೃಗಳ ಉದ್ಧಾರಕ್ಕೆ ಅದು ಕಾರಣವಾಗ್ತದೆ. ಕುಲೇ ತಸ್ಯ ನ ಪ್ರೇತಾಸ್ತಸ್ಯ ಪುತ್ರಾಶ್ಚ ಪೌತ್ರಕಾಹ ಧನಾನಿ ದೀರ್ಘಮಾಯುಷ್ಯ ನ ಶೋಕಶ್ಚ ಆಗದಾಸ್ತಥಾ. ಯಾವ ಚಿಂತೆ ಮಾಡಬೇಕೇ ಇಲ್ಲ ವಂಶದಲ್ಲಿ ಪುಣ್ಯಾತ್ಮನಾದಂಥ ವ್ಯಕ್ತಿ ಹುಟ್ಟಿದ್ದರೆ ಅಂತ ಹೇಳಿ, ಆ ಶುಚಿ ಮುಖದ ಜೊತೆಗೆ ಮಾತು ಕಥೆ ಎಲ್ಲ ಮಾಡಿಕೊಂಡು ಆ ಶುಚಿ ಮುಖವಾದದ್ದು ಉದ್ಧತವಾಗಿ ಇವರು ಉದ್ಧತರಾಗಿ ತನ್ನ ಮಕ್ಕಳಿಗೆ ಹೇಳಿದರಂಥವ್ರು, ನೋಡ್ರಪ್ಪ ನೀನು ಈಗ ಆ ಶುಚಿಮುಖ ಇತ್ತಲ್ಲ, ಶುಚಿಮುಖ ಮಹೋದರ ಪ್ರೇತವಾದದ್ದು, ಅವರ ಮಗ 1 ತಿಂಗಳು ಪೂರ್ತಿಯಾಗಿ ಆಷಾಢದಲ್ಲಿ ತಪತಿ ತೀರದಲ್ಲಿ ಇದ್ದು ಪ್ರತಿ ದಿವಸವೂ ಸ್ನಾನ ಮಾಡಿ ಅನ್ನದಾನವನ್ನು ಮಾಡಿದ್ದನಂತಾವ. ಅನ್ನದಾನವನ್ನು ಮಾಡಿ ತನ್ನ ಪಿತೃಗಳ ಶುಚಿಮುಖತ್ವವನ್ನು ದಾಟಿಸಿದ. ಇದನ್ನು ಹೇಳಿ ಈ ವ್ಯಾಪಾರಿಯ ಪಿತೃಗಳು ತನ್ನ ಮೊಮ್ಮಕ್ಕಳಿಗೆ, ಮಗನಿಗೆ, ಮರಿಮಗನಿಗೆ ಹೇಳ್ತಾರೆ, ನೀನು ಅಷ್ಟೊಂದೇನು ಮಾಡ್ಲಿಕ್ಕೆ ಹೋಗಬೇಡ, ಒಂದು 5 ದಿವಸ ಸ್ನಾನ ಮಾಡು ಸಾಕು, ತಪತಿಯಲ್ಲಿ 5 ದಿವಸ ಆಷಾಢದಲ್ಲಿ ಸ್ನಾನ ಮಾಡಪ್ಪ, ಅದರಿಂದ ನಮ್ಮ ಉದ್ಧಾರ ಆಗ್ತದೆ ಎಂದು ಮರಿಬೇಡ ಅಂತ ಹೇಳಿ ಆಷಾಢ ಮಾಸದಲ್ಲಿ ಸ್ನಾನ ಮಾಡಿ, ತಪತಿ ನದಿಯಲ್ಲಿ ಸ್ನಾನ ಮಾಡಿ
ಉದ್ಧತರಾದರು ಅಂತನ್ನುವುದಾಗಿ ತಿಳಿಸ್ತಾರೆ. ಆ ಆಷಾಢ ಮಾಸದ ಸ್ನಾನದ ಮಹತ್ವವನ್ನೇ ಹೇಳಿಯಾಯಿತು. ಆ ತಪತಿಯಲ್ಲಿ ಹೇಗೆ ಸ್ನಾನ ಮಾಡಬೇಕು ಏನು ಇತ್ಯಾದಿ ವಿಷಯಗಳನ್ನು ಮತ್ತೆ ನಾಳೆ ನೋಡೋಣ. ಇವತ್ತು ನಿತ್ಯವೂ ಪ್ರಾತಸ್ಮರಣೀಯರಾದ ವಿಜಯೇಂದ್ರ ಸ್ವಾಮಿಗಳವರ ಪುಣ್ಯದಿನ, ಆರಾಧನಾ ದಿನ. ಆದ್ದರಿಂದ ಆ ಮಹಾಗುರುಗಳನ್ನು ವಿಶೇಷವಾಗಿ ಸ್ಮರಣೆಯನ್ನು ನಾವು ಮಾಡಲೇಬೇಕು. ಪರಮಪೂಜ್ಯ ಶ್ರೀ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರು ಕುಂಭಕೋಣಕ್ಕೆ ರಾತ್ರಿ 12-1 ಗಂಟೆಗೆ ಹೋದರೂ ಕುಂಭಕೋಣದ ವಿಜಯೇಂದ್ರ ಮಠಕ್ಕೆ ಹೋಗಿ ಬಾಗಿಲ ತೆಗೆಸಿ ದರ್ಶನ ಮಾಡಿ ಆಮೇಲೆ ಬರ್ತಿದ್ರಂತವ್ರು. ಅಷ್ಟು ವಿಜಯೇಂದ್ರ ಸ್ವಾಮಿಗಳಲ್ಲಿ ಪೂಜ್ಯರಿಗೆ ಗೌರವ, ಆದರ, ಭಕ್ತಿ. ವಿಜಯೇಂದ್ರ ಸ್ವಾಮಿಗಳವರ ಗ್ರಂಥದ ಮೇಲೆ ಪರಕೀಯರು ಖಂಡನೆಯನ್ನು ಬರೆದಾಗ ಅದು ಸರಿಯಲ್ಲ ಅಂತ ಹೇಳಿ ವಿಜಯೇಂದ್ರ ಸ್ವಾಮಿಗಳ ಗ್ರಂಥ ಅತ್ಯಂತ ಯೋಗ್ಯವಾದದ್ದು ಅಂತ ಸಮರ್ಥನೆ ಮಾಡಿ ಹಿರಿಯ ಸ್ವಾಮಿಗಳು ಸತ್ಯಪ್ರಮೋದ ತೀರ್ಥರು ತಾವು ಗ್ರಂಥವನ್ನು ಬರೆದು ಕೂಡ ಕೊಟ್ಟದ್ದು ಇದೆ. ಅಷ್ಟು ಎಲ್ಲರಿಂದಲೂ ಮಾನಿತರಾದವರು ವಿಜಯೇಂದ್ರ ಸ್ವಾಮಿಗಳವರು. ಅವರ ಹಿರಿಮೆ ಏನು ಅಂದರೆ 64 ವಿದ್ಯೆಯಲ್ಲಿ ಪರಿಪೂರ್ಣವಾದ ಕೌಶಲ, 104 ಗ್ರಂಥಗಳನ್ನು ಬರೆದಿದ್ದರಂಥವ್ರು. 104 ಗ್ರಂಥಗಳು. ದುರ್ದೈವಕ್ಕೆ ಅದರ ಹೆಸರು ಸಿಕ್ಕಿಲ್ಲ ಇವತ್ತು. ಅಷ್ಟು ಗ್ರಂಥಗಳ ಪೂರ್ತಿ ಹೆಸರು ಸಿಗೋದಿಲ್ಲ. ಅಷ್ಟರ ಮಟ್ಟಿಗೆ ಇತ್ತೀಚೆಗೆ ಬಹಳಷ್ಟು ಸಂಶೋಧನೆ ಮಾಡಿ 90-95ರವರೆಗೆ ಗ್ರಂಥಗಳನ್ನು ಹುಡುಕಿದ್ದಾರೆ. ಅಂತೂ ಅಷ್ಟು ದೀರ್ಘವಾದ ಅಧ್ಯಯನ, ದೀರ್ಘವಾದ ಗ್ರಂಥಗಳ ರಚನೆ, ವಿಶಿಷ್ಟವಾದಂಥ ವ್ಯಕ್ತಿತ್ವ ವಿಜಯೇಂದ್ರ ಸ್ವಾಮಿಗಳವರದ್ದು. ವ್ಯಾಸರಾಜರಲ್ಲಿ ಅವರು ಅಧ್ಯಯನಕ್ಕೆ ಇದ್ದದ್ದು. ವಾದಿರಾಜ ಸ್ವಾಮಿಗಳು ಮತ್ತು ವಿಜಯೇಂದ್ರ ಸ್ವಾಮಿಗಳು ಒಟ್ಟಿಗೆ ವ್ಯಾಸರಾಜರಲ್ಲಿ ಅಧ್ಯಯನಕ್ಕೆ ಇದ್ದದ್ದು. 9 ಬಾರಿ ವ್ಯಾಸರಾಜರು ವಿಜಯೇಂದ್ರ ಸ್ವಾಮಿಗಳಿಗೆ ನ್ಯಾಯಸುಧಾ ಪಾಠ ಹೇಳಿದ್ದಾರಂತೆ. ನ್ಯಾಯಸುಧಾ ಪಾಠ ಒಂದು ಸಾರಿ ಪಾಠ ಆತು ಅಂತಂದ್ಕೊಳ್ಳೆ ನಾವು ಪುಸ್ತಕದ ಗಂಟೆ ಎತ್ತಿ ಕಟ್ಟಿ ಮತ್ತೆ ಹಾಗೆ ಇಟ್ಟರೆ ಮತ್ತೆ ಓಪನ್ ಮಾಡಬೇಕಾಗ್ತಂದು ಗಟ್ಟಿಯಾಗಿ ಕಟ್ಟಿ ಒಳಗಿಟ್ಬಿಡ್ತೀವಿ. ಅವರು 9 ಸಾರಿ ಪಾಠ ಹೇಳಿದ್ಯಾರು? ವ್ಯಾಸರಾಜರು. ಓದಿದ್ಯಾರು? ವಿಜಯೇಂದ್ರ ಸ್ವಾಮಿಗಳು. 9 ಸಾರಿ ಓದಿದ್ರಂತ ಅವರು. 9 ಸಾರಿ ಪಾಠ ಹೇಳಿದ್ರಂತ. ಸಮಗ್ರ ಸರ್ವಮೂಲ ಗ್ರಂಥಗಳನ್ನು ವಿಜಯೇಂದ್ರ ಸ್ವಾಮಿಗಳಿಗೆ ವ್ಯಾಸರಾಜರು 6 ಬಾರಿ ಪಾಠ ಹೇಳಿದ್ದರಂತೆ. 6 ಬಾರಿ ಪಾಠ. 6 ಬಾರಿ ಪಾಠ. ಪ್ರತಿ ಪಂಕ್ತಿ ಪಂಕ್ತಿ, ವಾಕ್ಯ ವಾಕ್ಯ ಹಿಡಿದು ಪಾಠವನ್ನು ಹೇಳಿದ್ದರಂತೆ. ಆ ನ್ಯಾಯಸುಧೆಯ ಅಧ್ಯಯನ, ಸರ್ವಮೂಲದ ಅಧ್ಯಯನ, ವ್ಯಾಸರಾಜರ ಅನುಗ್ರಹ, ಅದರ ಫಲವೇ ವಿಜಯೇಂದ್ರ ಸ್ವಾಮಿಗಳಿಗೆ 104 ಗ್ರಂಥಗಳನ್ನು ಬರೆಯುವ ಶಕ್ತಿಯನ್ನು ಕೊಟ್ಟಿತು ಅಂತ ನಾವು ತಿಳಿಲಿಕ್ಕೆ ಸಾಧ್ಯ. ಇಂತಹ ಮಹನೀಯರು ವಿಜಯೇಂದ್ರ ಸ್ವಾಮಿಗಳವರು. ವಿಜಯೇಂದ್ರ ಸ್ವಾಮಿಗಳು ಮೂಲತಃ ಅವರಿಗೆ ವಿಷ್ಣುತೀರ್ಥರು ಅಂತ ಹೆಸರು. ವಿಷ್ಣುತೀರ್ಥರು ಅಂತ. ವಿಷ್ಣುತೀರ್ಥರು ಅಂತನ್ನುವವರು ನಮ್ಮ ಪರಂಪರೆಯಲ್ಲಿ ಇನ್ನೂ ಇಬ್ಬರಿದ್ದಾರೆ. ಒಂದು ಸಾಕ್ಷಾತ್ ಶ್ರೀಮದಾಚಾರ್ಯರ ಪೂರ್ವಾಶ್ರಮದ ತಮ್ಮಂದಿರು ವಿಷ್ಣುತೀರ್ಥರು, ಸೋದೆಯ ಮಠಕ್ಕೆ ಮೂಲ ಯತಿಗಳಾಗಿ ಇದ್ದವರು. ಮಧ್ವ ವಿಷಯದ 15ನೇ ಸರ್ಗದಲ್ಲಿ ಅದರ ಮಹತ್ವವನ್ನು ಕೇಳುತ್ತೇವೆ. ಅವರೊಬ್ಬ ವಿಷ್ಣುತೀರ್ಥರು. ಆಮೇಲೆ ನಮ್ಮ ವಿಷ್ಣುತೀರ್ಥರು, ಮಾದ್ನೂರಿನ ವಿಷ್ಣುತೀರ್ಥರು, ಅಡವಿ ಆಚಾರ್ಯರು. ಅದಲ್ಲದೆ ವಿಷ್ಣುತೀರ್ಥರು ಅನ್ನೋರು ಇವರೊಬ್ಬರು. ವ್ಯಾಸರಾಜರಲ್ಲಿ ಅಧ್ಯಯನ ಮಾಡುವಾಗ ಇವರನ್ನು ವಿಷ್ಣುತೀರ್ಥರು ಅಂತ ಕರೀತಾ ಇದ್ರು. ಆ ವಿಷ್ಣುತೀರ್ಥರು ಅಧ್ಯಯನ ಮಾಡುವಾಗ ಒಂದು ಬಾರಿ ಸುರೇಂದ್ರ ತೀರ್ಥರು ಅಂತ, ರಾಘವೇಂದ್ರ ಸ್ವಾಮಿಗಳ ಮಠದ ಪರಂಪರೆಯಲ್ಲಿ ಬಂದ ಪೂರ್ವ ಗುರುಗಳು ಸುರೇಂದ್ರ ತೀರ್ಥರು ಅಂತ, ಮಹಾಜ್ಞಾನಿಗಳು, ಒಳ್ಳೆ ತಪಸ್ವಿಗಳು ಕೂಡ. ಸುರೇಂದ್ರ ತೀರ್ಥರು ಆಗಿನ ಕಾಲದಲ್ಲಿ 3 ಬಾರಿ ಭಾರತ ಯಾತ್ರೆ ಮಾಡಿದ್ದರಂತೆ. ಪೂರ್ಣ ಬದರಿಯಿಂದ ದಕ್ಷಿಣ ಯಾತ್ರೆ ಸಂಪೂರ್ಣ ನಡೆದುಕೊಂಡು 3 ಬಾರಿ ಯಾತ್ರೆ ಮಾಡಿದ್ದರಂತೆ.
ವಿಜಯೇಂದ್ರರಿಗೆ ಇವರನ್ನು ವಿಶ್ವತೀರ್ಥರ ಉತ್ತರಾಧಿಕಾರಿಯನ್ನಾಗಿ ತೆಗೆದುಕೊಳ್ಳುವಾಗ ಒಂದು ಬಾರಿ ಆಗಿತ್ತಂತೆ. ಅವರಿಗೆ ಇನ್ನೂ 2 ಬಾರಿ ಮಾಡಬೇಕು ಅನ್ನುವ ಸಂಕಲ್ಪ. ಅದಕ್ಕಾಗಿ ವಿಜಯೇಂದ್ರ ಸ್ವಾಮಿಗಳಿಗೆ ಸಂಸ್ಥಾನ ಪೂರ್ಣ ಒಪ್ಪಿಸಿ, ನಿಮ್ಮ ಮೇಲೆ ನನಗೆ ವಿಶ್ವಾಸ ಇದೆ, ನೀವು ಮಾಡ್ತೀರಿ, ನಾನು ಯಾತ್ರೆಗೆ ಹೋಗ್ತೇನೆ ಅಂತ ಹೇಳಿ ಆಮೇಲೆ 2 ಸಾರಿ ಯಾತ್ರೆ ಮಾಡಿದ್ದರಂಥವರು ಸುರೇಂದ್ರ ತೀರ್ಥರು. ಆ ಸುರೇಂದ್ರ ತೀರ್ಥರು ತಮ್ಮ ಉತ್ತರಾಧಿಕಾರಿಯನ್ನು ಹುಡುಕ್ತಾ ಇದ್ದರು. ವ್ಯಾಸರಾಜರ ಬಳಿಗೆ ಬಂದಿದ್ದರು. ವ್ಯಾಸರಾಜರಲ್ಲಿ ಅನೇಕ ಯತಿಗಳು, ಒಬ್ಬರಲ್ಲ ಇಬ್ಬರಲ್ಲ, ಅನೇಕ ಯತಿಗಳು, ಅನೇಕ ಗೃಹಸ್ಥರು ಅಧ್ಯಯನಕ್ಕೆ ಇದ್ದರು. ಇಲ್ಲಿ ನಮಗೆ ಒಬ್ಬ ಉತ್ತರಾಧಿಕಾರಿ ಸಿಗ್ತಾನೆ ಎನ್ನುವ ವಿಶ್ವಾಸದಿಂದಲೇ ಅಲ್ಲಿ ಬಂದಿದ್ದರು. ವಿಶ್ವತೀರ್ಥರನ್ನು ಗಮನಿಸಿದರು. ವ್ಯಾಸರಾಜರನ್ನು ಕೇಳಿದರು ಸುರೇಂದ್ರ ತೀರ್ಥರು, ನೀವು ನಿಮ್ಮ ಈ ಶಿಷ್ಯರನ್ನು ನನಗೆ ಕೊಡಬೇಕು ಅಂತ. ಆಗಲಿ ಅಂತ ಸಂತೋಷದಿಂದಲೇ ವ್ಯಾಸರಾಜರು ತನ್ನಲ್ಲಿ ಓದುತ್ತಿದ್ದಂತಹ ವಿಷ್ಣು ತೀರ್ಥರ ಕೈಯನ್ನು ಹಿಡಿದು ಸುರೇಂದ್ರ ತೀರ್ಥರ ಕೈಯಲ್ಲಿ ಕೊಟ್ಟು ಹಾಗೆ ಹೇಳಿದರಂಥವರು ವ್ಯಾಸರಾಜರು, ನನ್ನ ಇಷ್ಟು ಜನ ಶಿಷ್ಯರ ಪೈಕಿ, ಇಲ್ಲೇನಿದ್ದಾರಲ್ಲ ಇಷ್ಟು ಜನ ಶಿಷ್ಯರಿದ್ದಾರಲ್ಲ, ಇಷ್ಟೂ ಜನರಲ್ಲಿ ಶ್ರೇಷ್ಠ ಮಟ್ಟದ ಜ್ಞಾನಿ ಇವರು, ನಿಮಗೆ ಕೊಡ್ತಾ ಇದ್ದೇನೆ ಅಂತ ಕೊಟ್ಟರಂತೆ. ಹೇಳಿದ್ದು ಯಾರು? ವ್ಯಾಸರಾಜರು. ನಮ್ಮ ಶಿಷ್ಯರ ಪೈಕಿನೇ ಇವನಂತ ಬುದ್ಧಿವಂತ ಇನ್ನೊಬ್ಬರಿಲ್ಲ ಅಂತ ಹೇಳಿಕೊಡ್ತಾರೆ. ವ್ಯಾಸರಾಜರ ಮಾತಾಡಬೇಕಾದ್ರೆ ಪುಕ್ಕಟೆ ಹೇಳೋರಲ್ಲ ಅವರು. ಏನೋ ಸುಮ್ಮನೆ ಏನೋ ದುಡ್ಡು ಕೊಟ್ಟರು, ಮತ್ತೊಂದೇನೋ ಆಗಬೇಕಿತ್ತು, ಮತ್ತೊಂದೇನೋ ವ್ಯಾಪಾರ ಇತ್ತು, ಬುದ್ಧಿ ಇತ್ತು, ಕೆಲಸ ಆಗಬೇಕಾಗಿತ್ತು ಅಂತ ಹೇಳಿ ಕೊಟ್ಟದ್ದಲ್ಲ ಅದು. ಆಗಿನ ಕಾಲಕ್ಕೆ ವ್ಯಾಸಯೋಗಿ ಚರಿತೆಯಲ್ಲಿ ಹೇಳ್ತಾರೆ, ಮಹಾ ವಿದ್ವಾಂಸರ ಅಪೇಕ್ಷೆ ಏನು? 10-20 ವರ್ಷಗಟ್ಟಲೆ ನಿರಂತರ ಅಧ್ಯಯನ ಮಾಡಿ ತಾನು ಒಂದೇ ಕ್ಷೇತ್ರ, ವ್ಯಾಕರಣ ಅಂದರೆ ವ್ಯಾಕರಣ ಅಷ್ಟೇ, ವೇದಾಂತ ಅಂದರೆ ವೇದಾಂತ, ಅದರೊಳಗೇ ಕೌಶಲ ಪಡೆದಂತಹ ಬುದ್ಧಿವಂತರು. ಅವ್ರಿಗೆ ಒಂದೇ ಒಂದು ಗುರಿ, ಒಂದೇ ಒಂದು ಆಸೆ, ಒಂದೇ ಒಂದು ಅಪೇಕ್ಷೆ ಏನು ಅಂದರೆ, ವ್ಯಾಸರಾಜರ ಮುಂದೆ ನಾನು ಹೋಗಬೇಕು, ವ್ಯಾಸರಾಜರ ಸಭೆಯಲ್ಲಿ ಕೂತಾಗ ಅವರ ಮುಂದೆ ನನ್ನ ಕೌಶಲವನ್ನು ವ್ಯಕ್ತ ಮಾಡಬೇಕು. ಆಗ ವ್ಯಾಸರಾಜರು ನನ್ನನ್ನು ನೀನು ಒಳ್ಳೆ ಬುದ್ಧಿವಂತನಿದ್ದೀಯಾ ಅಂತ ಹೇಳೋದು ಬೇಡ, ಮಹಾಪಂಡಿತನಾಗಿದ್ದೀಯಾ ಅಂತವರು ಹೇಳೋದು ಬೇಡ, ಶಾಲು ಓದಿಸೋದು ಬೇಡ, ಮತ್ತೊಂದು ಏನೇನೇನು ಕೊಡೋದು ಬೇಡ, ನಮಗೆ ಏನು ಹೇಳೋದು ಬೇಡ, ಮರ್ಯಾದೆ ಮಾಡೋದು ಬೇಡ. ಅವರು ಏನು ಮಾಡಬೇಕು ಮತ್ತೆ ಅಂದರೆ, ಹಿಂಗೆ ಕೂತ ವ್ಯಾಸರಾಜರು ತಲೆಯನ್ನು ಒಂದು ಸರಿ ಹೀಗಂದ್ರೆ ಸಾಕಂತವ್ರಿಗೆ, ತಲೆ ಹಿಂಗೆ ಅಳಿಗಾಡಿಸಿದ್ರೆ ಸಾಕಂತ. ಶ್ಲಾಘಾಕಂಪನ ತಲೆ ಒಂದು ಸಾರಿ ಹಿಂಗಂದ್ರೆ ಸಾಕಂತ. ನನ್ನ ಜೀವನ ಉದ್ಧಾರ ಆಗಿ ಹೋತು, ನಾನು ಕಷ್ಟಪಟ್ಟದ್ದು ಸಾರ್ಥಕ ಆತು ಅಂತಿದ್ರಂಥವ್ರು. ಆಗಿನ ಕಾಲದ ಮಹಾ ಉದ್ದಾಮ ವಿದ್ವಾಂಸರು. ಅಂಥ ವ್ಯಾಸರಾಜರು ವಿಜಯೇಂದ್ರ ಸ್ವಾಮಿಗಳನ್ನು, ತನ್ನ ಶಿಷ್ಯನನ್ನು ಸುರೇಂದ್ರರ ಕೈಯಲ್ಲಿ ಕೊಡುವಾಗ ಹೇಳಿದ ಮಾತು, ನನ್ನ ಎಲ್ಲ ಶಿಷ್ಯರ ಪೈಕಿ ಇವನಂಥ ಬುದ್ಧಿವಂತ ಮತ್ತೊಬ್ಬರಿಲ್ಲ, ನಿಮಗೆ ಕೊಡ್ತಾ ಇದ್ದೇನೆ ಅಂತ ಅನ್ಬೇಕಾದರೆ ವಿಜಯೇಂದ್ರ ಸ್ವಾಮಿಗಳ ಜ್ಞಾನ ಎಂಥದ್ದು, ಅವರ ಯೋಗ್ಯತೆ ಎಂಥದ್ದು ನಾವು ಊಹಾ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ವಿಶ್ವತೀರ್ಥರನ್ನು ಸುರೇಂದ್ರ ತೀರ್ಥರ ಕೈಯಲ್ಲಿ ಕೊಟ್ಟಿದ್ದಾರೆ. ಸುರೇಂದ್ರ ತೀರ್ಥರಿಗೆ ಕೊಡುವಾಗ ವ್ಯಾಸರಾಜರು ಹೇಳಿದ್ದರಂತೆ ವಿಶ್ವತೀರ್ಥರಿಗೆ, ನಮ್ಮ ಅನುಗ್ರಹದಿಂದ ನೀವು 64 ವಿದ್ಯೆಯಲ್ಲಿ ಮಹಾ ನಿಪುಣತೆಯನ್ನು ಪಡಿತೀರಿ. ಆದರೆ ಪ್ರಸಂಗ ಬಂದಂತೆ ನೀವು ನಿಮ್ಮ ನೈಪುಣ್ಯವನ್ನು ವ್ಯಕ್ತ ಮಾಡಬಹುದು, ಮಾಡಬೇಕು ಅಂತಲ್ಲ, ವ್ಯಕ್ತ ಮಾಡಬಹುದು. ಆದರೆ ಅದರೊಳಗೆ ಈ ಪರಕಾಯ ಪ್ರವೇಶಾದಿಗಳು ಅಂತ ಕೆಲವಿವೆ, ಅದನ್ನು ಕೆಲಸ ಮಾತ್ರ ಮಾಡಲಿಕ್ಕೆ ಹೋಗಬೇಡ್ರಿ, ಉಳಿದದ್ದೇನಾದರೂ ಸಾಂದರ್ಭಿಕವಾಗಿ ನೀವು ಮಾಡಿಕೊಳ್ಳ್ರಿ ಅಂತ ಇಷ್ಟು ಹೇಳಿ ವ್ಯಾಸರಾಜರು ವಿಜಯೇಂದ್ರ ಸ್ವಾಮಿಗಳನ್ನು, ಅಂದರೆ ವಿಶ್ವತೀರ್ಥರನ್ನು ಒಪ್ಪಿಸಿ ಸುರೇಂದ್ರ ತೀರ್ಥರಿಗೆ ಒಪ್ಪಿಸ್ತಾರೆ. ಸುರೇಂದ್ರ ತೀರ್ಥರು ಅವರನ್ನು ತನ್ನ ಶಿಷ್ಯರನ್ನಾಗಿ ಮಾಡಿಕೊಂಡ ಮೇಲೆ ಅವರಿಗೆ ವಿಜಯೇಂದ್ರ ತೀರ್ಥರು ಅಂತ ಹೆಸರು ಕೊಡುತ್ತಾರೆ. ಆನಂತರ ವಿಜಯೇಂದ್ರ ತೀರ್ಥರು ಆ ಪರಂಪರೆಯಲ್ಲಿ ತಾವು ಪೀಠಕ್ಕೆ ಬಂದು ಅತ್ಯದ್ಭುತವಾದ ಕಾರ್ಯಗಳನ್ನು ಮಾಡ್ತಾರೆ. ಕುಂಭಕೋಣದಲ್ಲಿ ಬಹಳ ದಿವಸ ಇರುತ್ತಾರೆ. ಅವರ ಕಾರ್ಯಕ್ಷೇತ್ರ ಕುಂಭಕೋಣ ಎಂಥ ಪವಿತ್ರವಾದ ಕ್ಷೇತ್ರ.
ದೇವಾಲಯಗಳ ಊರು ಕುಂಭಕೋಣ. ಅದ್ಭುತವಾದಂತಹ ಕ್ಷೇತ್ರ. ಕುಂಭಕೋಣ ಅಂತ ಅದಕ್ಕೆ ಹೆಸರು. ಕುಂಭಕೋಣ ಅಂತಿರ್ತಾರೆ, ಕುಂಭಕೋಣ ಅನ್ಬಾರದು, ಕುಂಭಕೋಣ ಅನ್ಬೇಕು ಅದನ್ನು. ಕುಂಭ ಅಂದರೆ ಕೊಡ, ಕುಂಭ ಅಂದರೆ ಕೊಡ. ಘೋಣ ಅಂತಂದರೆ ಒಂದರ್ಥದಲ್ಲಿ ಮೂಗು ಅಥವಾ ಕಂಠ ಅಂತ ಅನ್ಬಹುದು. ಕೊಡದ ಕಂಠದ ಭಾಗ. ಆ ಕೊಡದ ಕಂಠದ ಭಾಗದಿಂದ ಅಮೃತ ಅಲ್ಲಿ ಕೆಳಗೆ ಬಿತ್ತಂತೆ. ಅಮೃತದ ಕಲಶವನ್ನು ತಗೊಂಡು ಹೊರಟಿದ್ರು ಆಕಾಶದಲ್ಲಿ. ಹೋಗುವಾಗ ಆ ಕೊಡದ ಕಂಠದ ಭಾಗದಿಂದ ಅಮೃತದ ಹನಿ ಆ ಊರಲ್ಲಿ ಬಿತ್ತು. ಹಾಗಾಗಿ ಕುಂಭದ ಘೋಣದಿಂದ ಬಿದ್ದ ಅಮೃತ ಈ ಊರಲ್ಲಿ ಬಿತ್ತು ಅನ್ನುವುದಕ್ಕಾಗಿ ಅದನ್ನು ಕುಂಭಕೋಣ ಅಂತ ಕರೆಯುವ ಪದ್ಧತಿ ಇದೆ. ನಮ್ಮ ರಾಘವೇಂದ್ರ ವಿಷಯದಲ್ಲಿ ಕುಂಭಕೋಣದ ಬಗ್ಗೆ ಬಹಳ ವಿಸ್ತಾರವಾಗಿ ವರ್ಣನೆ ಮಾಡುತ್ತಾರೆ. ಹಾಗೆ ಅಲ್ಲಿನ ಜನಕ್ಕೆ ಹಳೆಯ ತಲೆಮಾರಿನವರು ಹೇಳಿಕೊಳ್ಳೋರು, ನಾನು ಕುಂಭಕೋಣದವ ಏನು ಅಂದ್ಕೊಂಡಿರಿ ಹೀಗನ್ನೋರಂಥವ್ರು. ನಾನು ಪಂಡಿತ ಏನೂ ಇಲ್ಲ, ನಾನು ಕುಂಭಕೋಣದವ ಏನು ಅಂತ ತಿಳ್ಕೊಂಡೀಯ ಅಂತ. ಹಾಗೆ ಆ ಕುಂಭಕೋಣದವರು ಅಂತಂದರೆ ಅಂತಹ ಜ್ಞಾನ ಅವರಿಗೆ. ಪ್ರತಿ ಮನೆಯಲ್ಲಿ ಅಗ್ನಿಹೋತ್ರ ಇತ್ತಂತ, ಪ್ರತಿ ಮನೆಯಲ್ಲಿ ಅಗ್ನಿಹೋತ್ರ ಇತ್ತು ಅಂತಾರೆ. ಪರಮ ಸುಂದರ ಊರು ಕುಂಭಕೋಣ. ಅದಕ್ಕೆ ಕುಂಭಕೋಣ ಪರಮ ಸುಂದರ ಅಂತನ್ನುವುದಕ್ಕಾಗಿ ಅವ ಸೂರ್ಯ ಮೇಲೆ ಹೋಗಬೇಕಾದರೆ, ಸೂರ್ಯ ಮೇಲೆ ಹೋಗ್ತಾನಲ್ಲ, ಸಂಚಾರ ಮಾಡಬೇಕಲ್ಲ ಸೂರ್ಯ. ಸಂಚಾರ ಮಾಡುವಾಗ ಕುಂಭಕೋಣದ ಮೇಲೆ ಹೀಗೆ ಹೋಗುವಾಗ ಒಂದು 2 ನಿಮಿಷ ನಿಂತುಕೋತಾನಂತವ. 2 ನಿಮಿಷ ನಿಂತುಕೊಂಡು 5 ನಿಮಿಷ ನಿಂತುಕೊಂಡು ಕುಂಭಕೋಣದ ಸೌಂದರ್ಯವನ್ನೆಲ್ಲ ಕಂಡು ಆನಂದಪಟ್ಟು ಆಮೇಲೆ ಮುಂದೆ ಹೋಗ್ತಾನಂತ. ಅಷ್ಟು ಸುಂದರ ಊರದು ಆಗಿತ್ತು. ಪರಮ ಸುಂದರವಾದ ಊರು ಕುಂಭಕೋಣ. ಇದನ್ನು ಅಲ್ಲಿಯವರು ನಾನು ಹೋದಾಗ ಹೇಳಿದರು, ಅದಕ್ಕೆ ನಿಮ್ಮ ಊರಲ್ಲಿ ಬಿಸಿಲು ಜಾಸ್ತಿ ಅಂತ ಹೇಳಿದೆ ನಾನು. ಮತ್ತೊಂದು ಏನಾರು ಹೇಳಬೇಕಲ್ಲ, ನಾನು ಒಂದು 5 ನಿಮಿಷದಲ್ಲಿ ನಿಂತುಕೋತದೆ ಸೂರ್ಯ ಆದಮೇಲೆ, ಬಿಸಿಲು ತುಂಬ ಅಪ್ಪ ನಿಮ್ಮೂರು ಅಂತ. ಪವಿತ್ರವಾದಂತಹ ಕ್ಷೇತ್ರ, ಅದ್ಭುತವಾದಂತಹ ಕ್ಷೇತ್ರ ಕುಂಭಕೋಣ. ಕುಂಭಕೋಣದ ದೇವಾಲಯಗಳು ಎಲ್ಲವೂ ಅಲ್ಲಿ ಇದ್ದಂಥ ಒಬ್ಬ ಪರಕೀಯ ವಿದ್ವಾಂಸರ ಕೈಯಲ್ಲಿ ಇತ್ತದು. ವಿಜೇಂದ್ರ ಸ್ವಾಮಿಗಳು ಅಲ್ಲಿ ಹೋದ ಮೇಲೆ ವಿಜೇಂದ್ರ ಸ್ವಾಮಿಗಳ ಜೊತೆಗೆ ವಾದ ಮಾಡಿ ಸೋತು ತನ್ನ ಸಂಪೂರ್ಣ ದೇವಾಲಯಗಳ ಆಧಿಪತ್ಯವನ್ನು ವಿಜೇಂದ್ರ ಸ್ವಾಮಿಗಳಿಗೆ ಒಪ್ಪಿಸ್ತಾರೆ. ಅದನ್ನು ಇವತ್ತು ನೋಡುವ ವಿಜಯೇಂದ್ರರ ಮಠ ಅದು ಪರಕೀಯರ ಕೈಯಲ್ಲಿನೇ ಇದ್ದಂತಹ ಜಾಗ. ಅದು ವಿಜೇಂದ್ರ ಸ್ವಾಮಿಗಳು ವಾದದಲ್ಲಿ ಗೆದ್ದ ಮೇಲೆ ಆ ಭೂಭಾಗವನ್ನು, ಆ ಪ್ರಾಂತವನ್ನು ಎಲ್ಲವನ್ನು ವಿಜೇಂದ್ರರಿಗೆ ಒಪ್ಪಿಸ್ತಾರೆ ಅಂತ ಮಾತುಗಳಿವೆ. ನಂತರ ಪರಿಪೂರ್ಣ ಮಟ್ಟದಲ್ಲಿ ಕುಂಭಕೋಣದಲ್ಲಿ ಹಿಡಿತವನ್ನು ಸಾಧಿಸಿರತಕ್ಕಂತಹ ವಿಜೇಂದ್ರ ಸ್ವಾಮಿಗಳು ಯಾವ ಪರಕೀಯರನ್ನು ಅಪಮಾನ ಮಾಡುತ್ತಾ ಇರಲಿಲ್ಲ, ಆತ್ಮೀಯತೆಯಿಂದಲೇ ನೋಡಿಕೊಳ್ಳುತ್ತಾ ಇದ್ದರು. ವಿಜೇಂದ್ರ ಸ್ವಾಮಿಗಳು ಒಂದು ಕಡೆ ಬಂದರು ಅಂತಂದರೆ ಕಥೆಯಲ್ಲಿ, ಇನ್ನೊಂದು ಕಡೆಗೆ ನಮಗೆ ಅಪ್ಪಯ್ಯ ದೀಕ್ಷಿತರು ಬರಬೇಕು. ಅಪ್ಪಯ್ಯ ದೀಕ್ಷಿತರು ಅದ್ವೈತ ಸಿದ್ಧಾಂತದಲ್ಲಿ ಅದ್ಭುತವಾದಂತಹ ಪಾಂಡಿತ್ಯವನ್ನು ಪಡೆದ ಮಹಾನುಭಾವರು, ಒಳ್ಳೆಯ ವಿದ್ವಾಂಸರು, ಅನೇಕ ಗ್ರಂಥಗಳನ್ನು ಬರೆದಂತಹ ವಿದ್ವಾಂಸರು. ಅವರಿಗೂ ವಿಜೇಂದ್ರ ಸ್ವಾಮಿಗಳು ಮೇಲಿಂದ ಮೇಲೆ ವಾಕ್ಯಾರ್ಥಗಳು, ಅವರೊಂದು ಗ್ರಂಥ ಬರೆಯೋದು, ಇವರೊಂದು ಗ್ರಂಥ ಬರೆಯೋದು, ನಿಮ್ದು ಸರಿ ಇಲ್ಲ ಅನ್ನುವುದು, ಇವ್ರದ್ದು ಸರಿ ಇಲ್ಲ ಅನ್ನುವುದು, ಗ್ರಂಥಗಳನ್ನು ಬರೆದು ಪರಸ್ಪರ ಖಂಡನ ಮಂಡನ ಗ್ರಂಥಗಳ ರೂಪದಲ್ಲಿ ಚರ್ಚೆಗಳೆಲ್ಲ ಆಗಿದ್ದು ಉಂಟು. ವಿಜೇಂದ್ರರು ಇದ್ದಾಗ ಮತ್ತು ಅಭಯ ದೀಕ್ಷಿತರು ಇದ್ದಾಗಲೇ ನಡೆದಂತಹ ಘಟನೆಗಳು. ಆದರೆ ಅವರಲ್ಲಿ ಅನ್ಯೋನ್ಯತೆ ಮಾತ್ರ, ಅತ್ಯಂತ ಅನ್ಯೋನ್ಯತೆ ಅವರಿಬ್ಬರಲ್ಲಿ, ಆತ್ಮೀಯತೆ, ಅಭಿಮಾನ ಪರಸ್ಪರವಾಗಿ ಅವರಿಬ್ಬರಲ್ಲಿನೂ ಕೂಡ ಇತ್ತು. ಎಷ್ಟರ ಮಟ್ಟಿಗೆ ಇತ್ತು ಅಂತಂದರೆ, ಕೊನೆಗೆ ಅಭಯ ದೀಕ್ಷಿತರ ಕೊನೆ ಕಾಲದಲ್ಲಿ ಅಭಯ ದೀಕ್ಷಿತರು ಬಂದು ವಿಜೇಂದ್ರ ಸ್ವಾಮಿಗಳಿಗೆ ಹೇಳಿ ಕಳಿಸ್ತಾರೆ, ನಾನೇನು ಮಾಡಲಿ ಹೇಳ್ರಿ, ನಾನು ಅದ್ವೈತದಲ್ಲಿನೇ ಉಳಿಲೋ ಅಥವಾ ಅಂತ ಕೇಳಿದ್ರಂತವ್ರು. ಆ ಕೊನೆ ಹಂತಕ್ಕೆ ಬಂದು ಆ ಮಾತು ಅಪ್ಪಯ್ಯ ದೀಕ್ಷಿತನಂಥ ವ್ಯಕ್ತಿ ವಿಜೇಂದ್ರರಲ್ಲಿ ಹೋಗಿ ಕೇಳಬೇಕಾದ್ರೆ, ಅಪ್ಪಯ್ಯ ದೀಕ್ಷಿತರಿಗೆ ವಿಜೇಂದ್ರರ ಮೇಲೆ ಎಷ್ಟು ಅಭಿಮಾನ, ವಿಶ್ವಾಸ ಬಂದಿರಬೇಕು. ವಿಜೇಂದ್ರ ಸ್ವಾಮಿಗಳಂದರು, ನೀವು ಹೇಗಿದ್ದೀರಿ ಹಾಗೇ ಇರಿ, ಏನು ಬೇಡ ಅಂದ್ರಂತವ್ರು.
ಅಂದರೆ ಯಾರನ್ನೂ ಬಲಾತ್ಕಾರವಾಗಿ ಬದಲಿಸುವಂತಹ ಪ್ರವೃತ್ತಿ ನಮ್ಮವರಲ್ಲಿ ಹಿಂದೆ ಎಲ್ಲೂ ಕೂಡ ಇರಲಿಲ್ಲ ಅನ್ನುವುದನ್ನು ನಾವು ನೋಡಬಹುದು. ತಾವಾಗಿಯೇ ತಿಳಿದು ಮಥನ ಮಾಡಿ ನಿರ್ಣಯಕ್ಕೆ ಬಂದು ಬದಲಾಗಬೇಕೇ ಹೊರತು ನಾನು ಹೇಳಿದೆ ನೀನಾಗುವಂತಲ್ಲಿಕ್ಕೆ ಎಂದೆಂದೂ ಇಲ್ಲ. ಅವರು ಬಲಪ್ರಯೋಗ ಮಾಡೋದೆಲ್ಲ ಪರಕೀಯರ ಪ್ರಭಾವ, ಅದು ಪದ್ಧತಿ. ವಿಜೇಂದ್ರ ಸ್ವಾಮಿಗಳು ತಾವು ಪ್ರತಿಯೊಂದು ಕ್ಷೇತ್ರದಲ್ಲಿನೂ ಅದ್ಭುತವಾದಂತಹ ಜ್ಞಾನ, ಪಾಂಡಿತ್ಯ ಮತ್ತು ಕೇವಲ ಶುದ್ಧವಾದ ಶ್ರೀಮದಾಚಾರ್ಯರ ತಂತ್ರಸಾರದಲ್ಲಿ ಹೇಳಿದ ಮಂತ್ರಗಳ ಸಿದ್ಧಿಯನ್ನು ಪಡೆದದ್ದರಿಂದಲೇ ಏನೇ ಉಳಿದ ಜನ ಬೇರೆ ಇನ್ನು ಅನೇಕ ರೀತಿ ವಿದ್ಯೆಗಳನ್ನು ಮಾಯಾ ಮಾಟ ಮತ್ತೊಂದು ಮುಗದೊಂದು ದೊಂಬರಾಟ ಏನು ಮಾಡಿಕೊಂಡು ಬಂದರೂ ಅದನ್ನು ಮೀರಿ ನಿಂತವರು ವಿಜೇಂದ್ರ ಸ್ವಾಮಿಗಳವರು. ಆ ದೊಂಬರಾಟದವನನ್ನು ವಿಜೇಂದ್ರ ಸ್ವಾಮಿಗಳು ತಮ್ಮ ಕೌಶಲದಿಂದ ಗೆದ್ದರು ಅಂತನ್ನುವ ಕಥೆಯನ್ನು ಕೇಳುತ್ತೇವೆ. ಕುಂಭೇಶ್ವರ ದೇವಸ್ಥಾನ, ಸಾರಂಗಪಾಣಿ ದೇವಸ್ಥಾನ ಅದರ ಮೇಲ್ಭಾಗಕ್ಕೆ ನಾರಿನಿಂದ ಕಟ್ಟಿ ಅದರ ಮೇಲೆ ನಡ್ಕೊಂಡು ಹೋಗಿದ್ದರಂಥವ್ರು ವಿಜೇಂದ್ರ ಸ್ವಾಮಿ. ಆ ಡೊಂಬರಾಟದವನು ತಾನು ಏನೋ ಅಲ್ಪ ಸ್ವಲ್ಪ ಏನೋ ಡೊಂಬರಾಟ ತೋರಿಸಿದರೆ ನಡಿ ತೋರಿಸ್ತೇನೆ ಅಂತ ಹೇಳಿ ಆ ಮೇಲಿನ ಶಿಖರದಿಂದ ಶಿಖರಕ್ಕೆ ನಾರನ್ನು ಕಟ್ಟಿ ಅದರ ಮೇಲೆ ನಡ್ಕೊಂಡು ಹೋಗಿದ್ದಾರೆ. ಆ ನಾರು ಎಷ್ಟಿರಬೇಕು, ಅದರ ಶಕ್ತಿ ಏನು, ಅದರ ಮೇಲೆ ನಡ್ಕೊಂಡು ಹೋಗೋದು ಅಂದರೆ ಏನು, ಅತ್ಯದ್ಭುತ ಅದು. ಇನ್ನೊಮ್ಮೆ ವಾದಕ್ಕೆ ಅಂತ ಹೋಗಿದ್ದರಂತೆ ವಿಜೇಂದ್ರ ಸ್ವಾಮಿಗಳು. ಆ ಪರವಾದಿ ಅವನು ಒಳ್ಳೆಯ ಮಾಯಾಶಕ್ತಿಯನ್ನು ಗೊತ್ತಿದ್ದವ, ಬಲ್ಲವ. ಅದಕ್ಕೆ ಮೊದಲಿಗೆ ವಿಜೇಂದ್ರ ಅವರು ಬಂದು ಕೂತಿದ್ರು. ಅವರು ಪರವಾದಿ ಬಂದು ತಾನಾಗಲೇ ಸಿದ್ಧನಾಗಿ ಬಿಟ್ಟಿದ್ದ, ಆಸನದಲ್ಲಿ ಕೂತಿದ್ರು ಅವರು. ಇವರು ಪಲ್ಲಕ್ಕಿಯಲ್ಲಿ ಬರ್ತಿದ್ದರಂತೆ ವಿಜೇಂದ್ರ ಸ್ವಾಮಿಗಳವರು, ತಮ್ಮ ಶಿಷ್ಯರು ಕರ್ಕೊಂಡು ಬರ್ತಿದ್ರು ಅವರು. ಆ ಬರೋದನ್ನು ನೋಡಿ ಮುಂದೆ ಜನ ಎಲ್ಲ ಕುತೂಹಲದಲ್ಲೇ ಇದ್ದ. ದೊಡ್ಡ ವಾಕ್ಯಾರ್ಥನೆ ಆಗ್ತದಪ್ಪ, ಇದು ದೊಡ್ಡ ಆಗ ಆ ಪರವಾದಿ ಏನು ಮಾಡಿದ, ವಾಕ್ಯಾರ್ಥ ಮಾಡೋಕ್ಕಿಂತ ಮೊದಲೇ ನಮ್ಮ ಮಾಯಾದಿಂದಲೇ ಇವರನ್ನು ಗೆದ್ದು ಬಿಡಬೇಕು ಅಂತ. ಅದಕ್ಕೆ ಅವನೇನು ಮಾಡಿದ ಅಂದರೆ, ತಾನು ಎದ್ದು ತನ್ನ ಶಿಷ್ಯರಿಗೆ ಹೇಳಿ ಅಲ್ಲೊಂದು ಗೋಡೆ ಇತ್ತಲ್ಲ, ಗೋಡೆ ಮೇಲೆ ಆಸನ ಹಾಕಿಸಿ ಅದರ ಮೇಲೆ ಹೋಗಿ ಕೂತ್ಕೊಂಡಂಥವನು. ಕೂತ್ಕೊಂಡವನೇ ಆ ಗೋಡೆ ನಡೆದಲಿಕ್ಕೆ ಶುರುವಾಯ್ತಂತ, ಸರಿಲಿಕ್ಕೆ ಶುರುವಾಯ್ತಂತ ಗೋಡೆ. ಅದು ಆ ಸ್ವಾಮಿಗಳು ಪರಕೀಯರ ವ್ಯಕ್ತಿ ಕೂತ ಗೋಡೆ ಹೀಗೆ ನಡಿಲಿಕ್ಕೆ ಹೊಂಟಂಥದ್ದು, ಸಂಚಾರಕ್ಕೆ ಹೊಂಟುಬಿಡುತ್ತದು, ಇಲ್ಲಿಂದ ಅಲ್ಲಿವರೆಗೂ ಹೋಗ್ತದೆ. ಆಶ್ಚರ್ಯ. ವಿಜೇಂದ್ರ ಸ್ವಾಮಿಗಳು ಹೇಳಿದರು ಶಿಷ್ಯರಿಗೆ, ಕೆಳಗಿಳಿಸ್ಬಿಡ್ರಿ ನಮ್ಮನ್ನು ಅಂದರು. ಕೆಳಗಿಳಿಸಿದರು. ಅವರೆಲ್ಲ ಸರ್ಕೊಂಡ್ಬಿಟ್ರು. ಅವರು ಯಾರು ಶಿಷ್ಯರೆಲ್ಲ ದೂರಕ್ಕೆ ಸರ್ಕೊಂಡ್ರು. ವಿಜೇಂದ್ರ ಸ್ವಾಮಿಗಳು ತಾವೇನು ಪಲ್ಲಕ್ಕಿಯಲ್ಲಿ ಕೂತಿದ್ದರಲ್ಲ, ಪಲ್ಲಕ್ಕಿ ತಾನು ಮೇಲೆ ಎದ್ದು ಬಿಡುತ್ತಂಥದ್ದು. ಪಲ್ಲಕ್ಕಿ ತಾನಾಗಿಯೇ ಮೇಲೆದ್ದು ಆಕಾಶದಲ್ಲಿ ಸಂಚಾರ ಮಾಡಿದಂಥದ್ದು. ವಿಜೇಂದ್ರ ಸ್ವಾಮಿಗಳಂದರು, ನಿನ್ನ ಗೋಡೆ ನೆಲದ ಮೇಲೆ ಹೋಗ್ಯದ, ನಮ್ಮ ಪಲ್ಲಕ್ಕಿ ಆಕಾಶದಾಗ ಹೋಗ್ಯದ ನೋಡು ಅಂದರಂತ. ಕೆಳಗೇನು ಇಲ್ಲೇ ಇಲ್ಲ ಅಂತರ. ಹಾಗೆ ತಾವು ಆ ಪರವಾದಿಯನ್ನು ಮೊದಲೇ ಗೆದ್ದು ನಂತರ ವಾಕ್ಯಾರ್ಥದಲ್ಲೇ ಗೆದ್ದರು ಅಂತನ್ನುವ ಕಥೆಗಳನ್ನು ಕೇಳುತ್ತೇವೆ. ಮಾಯಾವಾದಿ ಅಂದರೆ ಮಾಯಾಮಾಟ ಮಾಡುತ್ತಾರಲ್ಲ, ಮೋಡಿಯನ್ನು ಮಾಡುವವರು, ಕೇರಳೀಯ ವಿದ್ಯೆಯನ್ನು ಕಲಿತು ಬಂದಂತಹ ವ್ಯಕ್ತಿಗಳು. ಅವನೊಬ್ಬ ಬಂದಿದ್ದಂತೆ. ಅವನು ಬಂದು ಆಹ್ವಾನ ಕೊಟ್ಟೆ ವಿಜೇಂದ್ರ ಸ್ವಾಮಿಗಳಿಗೆ, ನಾನಲ್ಲಿ ಒಂದು ಮೋಡಿಯನ್ನು ಸಿದ್ಧ ಮಾಡುತ್ತೇನೆ, ನೀವು ಬಂದು ಅದನ್ನು ಗೆದ್ದರಾಯಿತು. 7 ಗೆರೆ ಹಾಕಿದ. ಕೊನೆಗೆ ಒಂದು ನಿಂಬೆಹಣ್ಣು ಇಟ್ಟ. ಆ ನಿಂಬೆಹಣ್ಣು ಭಾರಿ ಮಹತ್ವ ಅವ್ರಿಗೆ. ನಿಂಬೆಹಣ್ಣು ಅದಕ್ಕೊಂದಿಷ್ಟು ಕುಂಕುಮ ಅದು ಇದು ಹಾಕಿ ಕೆಂಪು ಮಾಡಿ ಎಲ್ಲ ತಯಾರು ಮಾಡಿ ಇಟ್ಬಿಟ್ಟಿದ್ದ. ಯಾರು ಬೇಕಾದರೂ ಬರೀ ಮೋಡಿಯನ್ನು ತೆಗೀರಿ ಅಂತ. ಅವನು ಮೊದಲೇ ಹೇಳಿದ್ದ, ಒಂದೊಂದೇ ಗೆರೆ ದಾಟಿದರೆ ಒಂದೊಂದು ರೀತಿಯ ಅನರ್ಥ ಆಗ್ತದೆ. ಒಂದು ಗೆರೆ ದಾಟಿದರೆ ಹಾವು ಬಂದು ಕಚ್ತದೆ, ಇನ್ನೊಂದು ಗೆರೆ ದಾಟಿದರೆ ಬೆಂಕಿ ಸುಡುತ್ತದೆ, ಹೀಗೆಲ್ಲ ಹೇಳ್ತಾ ಹೋಗಿದ್ದ ಅವನು. ವಿಜೇಂದ್ರ ಸ್ವಾಮಿಗಳು ಅಲ್ಲೇ ತಮ್ಮ ಶಿಷ್ಯನ ಪೈಕಿ ಭೀಮ ಅಂತ ಹೆಸರು ಬರೆದಾರ ಅವರು. ಆ ಭೀಮನೆಂಬ ಹೆಸರಿನ ಶಿಷ್ಯನನ್ನು ಕರೆದು ಅವನ ತಲೆ ಮೇಲೆ ಮಂತ್ರಾಕ್ಷತೆ ಹಾಕಿ ಕಳಿಸಿದ್ರಂತ. ನೀವು ಹೋಗು ಆ ನಿಂಬೆಹಣ್ಣು ತಗೊಂಬ ಅಂದ್ರಂತ. ಒಂದೊಂದೇ ಹೆಜ್ಜೆ ಗೆರೆ ದಾಟಿದರೆ ಆ ಸರ್ಪವನ್ನು ಕಚ್ಚಲಿಕ್ಕೆ ಬರ್ತಿತ್ತಂತೆ. ಸರ್ಪ ಕಚ್ಚಲಿಕ್ಕೆ ಬಂದರೆ ಗರುಡ ಪಕ್ಷಿ ಬಂದು ಆ ಸರ್ಪವನ್ನು ಕಿತ್ಕೊಂಡು ಹೋಗ್ಬೇಕಂಥದ್ದು. ಇನ್ನೊಂದರೊಳಗೆ ಹೆಜ್ಜೆ ಇಟ್ಟರೆ ಬೆಂಕಿ, ಅದಕ್ಕೆ ನೀರು ಚೆಲ್ಲಿ ಅದಿಷ್ಟು ನೀರು ಶಾಂತ ಆಗಬೇಕು, ಬೆಂಕಿ ಶಾಂತ ಆಗಬೇಕದು. ಹೀಗೆ ಎಲ್ಲವೂ ದಾಟಿ ಕೊನೆಗೆ ಆ ನಿಂಬೆಹಣ್ಣು ತೊಗೊಂಬಂದು ಕೊಟ್ಟರು. ಅದನ್ನು ಏನೂ ಆಗಲಿಲ್ಲ. ಅದು ವಿಜೇಂದ್ರ ಸ್ವಾಮಿಗಳು ಹೇಳಿದ್ದು ನಾನಲ್ಲ, ನಮ್ಮ ಶಿಷ್ಯನಿಗೂ ಏನು ಮಾಡಲಿಕ್ಕೆ ಆಗೋದಿಲ್ಲ ನಿನ್ನ ಮೋಡಿ ಅಂತ ಹೇಳಿದ್ರಂಥವು. ಇಂತಹ
ಅದ್ಭುತವಾದ ಮಹಿಮೆಗಳನ್ನು ತೋರಿಸಿದವರು ಮಹನೀಯರು. ನಾನಾ ವಿಧವಾದ ಪವಾಡಗಳು, ಗಣಿಕೆಯರನ್ನು ಗೆದ್ದದ್ದು, ಅನೇಕ ಶಿಲ್ಪಗಳನ್ನು ನಿರ್ಮಾಣ ಮಾಡಿದ್ದು. ಕುಂಭಕೋಣದಲ್ಲಿ ಇವತ್ತಿಗೂ ಮಠದಲ್ಲಿ ನಾವು ನೋಡುತ್ತೇವೆ, ವೀರೇಂದ್ರ ಸ್ವಾಮಿಗಳೇನೆ ಕೈಯಿಂದ ತಾವು ಮಾಡಿದಂತಹ ಅನೇಕ ಪ್ರತಿಮೆಗಳು ಇವತ್ತಿಗೂ ಕೂಡ ನೋಡಲಿಕ್ಕೆ ಸಿಗ್ತವೆ. ಮಹನೀಯರು 104 ಗ್ರಂಥಗಳನ್ನು ಬರೆದಂತಹವರು ಅನ್ನುವುದೇ ದೊಡ್ಡ ಮಹತ್ವ. ಆಗಿನ ಕಾಲಕ್ಕೆ ಒಂದು ಮಾತಿತ್ತಂತೆ, ನೀನು ಪಂಡಿತ ಅಂತ ಬೇರೆ ಬೇಡ, ಆ 104 ಹೆಸರು ಹೇಳಿಬಿಡು ಸಾಕು, ನೀನೇ ಪಂಡಿತ ಅಂತಿದ್ರಂತೆ. ಅಡಿಗೆ ಮಾಡುವವನಿಂದ ಹಿಡಿದು ಪ್ರತಿಯೊಬ್ಬರು ಸುಧಾ ಪಂಡಿತರಿದ್ದರಂತೆ ವಿಜೇಂದ್ರರ ಕಾಲಕ್ಕೆ ಅವರ ಸಂಸ್ಥಾನದಲ್ಲಿ. ಅಂತಹ ಮಹತ್ವ ವಿಜೇಂದ್ರರದ್ದು. ಆ ಮಹಾನುಭಾವರನ್ನು ಸ್ಮರಣೆ ಮಾಡಿ ಅವರ ಅನುಗ್ರಹ ಸರ್ವದಾ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡಿ ಮಧ್ವೇಶಾರ್ಪಣಮಸ್ತು. ಹರೇ ನಮಃ. ಕೃಷ್ಣ